Hi guys, welcome back to Raman tutorial for GK. Raman tutorial for GK channel ಗೆ ಆತ್ಮೀಯ ಸ್ವಾಗತ. In today's class we are going to learn about idioms and proverbs. ಸ್ನೇಹಿತರೆ, idioms ಮತ್ತು proverbs ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. This concept of idioms and proverbs is very important for all exams, including Gpstr, Hstr and TET and other exam as well. ನೋಡಿ, idioms ಮತ್ತು proverbs ಮೇಲೆ ಯೂಶುವಲಿ 1 or 2 ಮಾರ್ಕ್ಸಿಗೆ ಕ್ವಶನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಟ್ಯಾಕಲ್ ದೆಮ್ ಔಟ್. ಅವುಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಟ್ಯಾಕಲ್ ಮಾಡ್ತಾ ಹೋಗೋಣ. ರೈಟ್, ಹಾಗಾದರೆ ಶುರು ಮಾಡೋಣ ಸ್ನೇಹಿತರೆ. idioms and proverbs is very ಓಕೆ. idioms proverb ಬಗ್ಗೆ ತಿಳಿತಾ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಹಾಗಾದರೆ ಫಸ್ಟ್ ಬಿಗಿನಿಂಗಲ್ಲಿ ನಾವು idioms ಅಂದರೆ ಏನು, ಪ್ರೊವರ್ಬ್ ಅಂದರೆ ಏನು, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಅನ್ನೋದನ್ನು ತಿಳಿಯೋಣ. ಫಸ್ಟ್ ಲೆಟ್ಸ್ ಟೇಕ್ ಇಡಿಯಮ್. ಆನಂತರ ಎಕ್ಸಸೈಸಸ್ ಇರುತ್ತೆ, ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಐ ಆಮ್ ಗೋಯಿಂಗ್ ಟು ಪುಟ್ ಯು ಸಮ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕೇಳ್ತಾ ಹೋಗ್ತೀನಿ. ಆ್ಯಂಡ್ ಇಡಿಯಮ್ ಈಸ್ ಅ ಫ್ರೇಸ್ ದಟ್ ಹ್ಯಾಸ್ ಮೀನಿಂಗ್ ಆಫ್ ಇಟ್ಸ್ ಓನ್. ನೋಡಿ, ಇಡಿಯಮ್ ಏನಿದೆಯಲ್ಲ, ಇಡಿಯಮ್ ಒಂದು ಫ್ರೇಸ್ ಅಂತ ನಾವು ಕರಿಬೋದು. ಇದೊಂದು ಫ್ರೇಸ್ ಇದೆ. ಫ್ರೇಸ್ ಅಂತಂದರೆ ಕಪಲ್ ಆಫ್ ವರ್ಡ್ಸ್, 2-3 ಪದಗಳು ಸೇರಿದಾಗ ಒಂದು ಏನು ಗುಂಪು ರಚನೆ ಆಗುತ್ತಲ್ಲ, ಅದನ್ನು ನಾವು ಫ್ರೇಸ್ ಅಂತ ಕರಿತೀವಿ. ಹ್ಯಾಸ್ ಇಟ್ಸ್ ಮೀನಿಂಗ್ ಆಫ್ ಇಟ್ಸ್ ಓನ್ ದಟ್ ಕೆನಾಟ್ ಬಿ ಅಂಡರ್ಸ್ಟುಡ್ ಫ್ರಮ್ ದ ಮೀನಿಂಗ್ ಆಫ್ ಇಂಡಿವಿಜುವಲ್ ವರ್ಡ್ಸ್. ಅಲ್ಲಿ ಬರುವಂಥ ಪದಗಳನ್ನೆಲ್ಲನೂ ನೋಡಿ ನಾವು ಅರ್ಥವನ್ನು ಗ್ರಹಣೆ ಮಾಡೋದಕ್ಕೆ ಬರಲ್ಲ, ಆದರೆ ಅವುಗಳಿಗೆ ಸ್ಪೆಷಲ್ ಮೀನಿಂಗ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಫ್ರೇಸ್ ಇದೆ. ಏನಿದೆ ಅಂದರೆ ಟು ಬಿ ಫೆಡ್ ಅಪ್ ವಿತ್ ಅಂತ, ಟು ಬಿ ಫೆಡ್ ಅಪ್ ವಿತ್ ಅಂತ. ಇಲ್ಲಿ ಕಾಣುವಂಥ ಇಂಡಿವಿಜುವಲ್ ವರ್ಡ್ ಟು ಬಿ ಫೆಡ್ ಅಪ್ ವಿತ್, ಇವನ್ನೆಲ್ಲಾನು ಇದಿಷ್ಟು ಸೇರಿ ಫ್ರೇಜ್ ಆಗುತ್ತೆ. ಓಕೆ, ಇದರ ಅರ್ಥ ಏನು? ಟು ಬಿ ಟಯರ್ಡ್ ಆ್ಯಂಡ್ ಅನಾಯ್ಡ್ ವಿತ್ ಸಮಥಿಂಗ್. ಯಾವುದರಿಂದನೂ ತುಂಬಾ ಬೇಸರ ಆಗಿರುತ್ತೆ. ಯಾವುದರಿಂದಾದ್ರೂ ಐ ಆಮ್ ಫೆಡ್ ಅಪ್ ವಿತ್ ಯು ಅಂತ ಹೇಳ್ತಾರೆ. ನಾನು ನಿನ್ನಿಂದ ನನಗೆ ಭಾಳ ಬೇಸರ ಆಗಿದೆ ಅಂತ ಹೇಳಬೇಕಾದ್ರೆ ಏನು ಹೇಳ್ತೀವಿ ನಾವು? ಐ ಆಮ್ ಫೆಡ್ ಅಪ್ ವಿತ್ ಯು, ಫೆಡ್ ಅಪ್ ವಿತ್ ಯು ಅಂತ ನಾವು ಹೇಳ್ತೀವಿ. ಓಕೆ, ಅಂದರೆ ನಿನ್ನಿಂದ ತುಂಬ ಬೇಸರ ಆಗಿದೆ ಅನ್ನೋವಂಥ ಮಾತನ್ನು ಹೇಳ್ತೀವಿ. ಈ ರೀತಿ ಈ ಟು ಬಿ ಫೆಡ್ ಅಪ್ ವಿತ್ ಏನಿದೆ, ಇದೊಂದು ಇಡಿಯಮ್ ಇದೆ. ಓಕೆ, ಈ ಇಡಿಯಮ್ ಭಾಳನೇ ಗಂಭೀರವಾದಂಥ ಅರ್ಥನೂ ಕೂಡ ಇದೆ. ಹೀಗೇ ನೇರವಾಗಿ ಇರುತ್ತೆ ಎಲ್ಲ ಅನ್ಕೋಬೇಡಿ. ನೋಡಿ, ಫಾರ್ ಎಕ್ಸಾಂಪಲ್, ಟು ರಬ್ ಸಮ್ ಒನ್ ಅಂತಂದರೆ, ಟು ರಬ್ ಸಮ್ ಒನ್ ಅಂತಂದರೆ ಇರಿಟೇಟ್ ಸಮ್ ಒನ್ ಅಂತ. ಇನ್ನೊಬ್ಬರಿಗೆ ವೆನ್ ಯು ರಬ್ ಯುವರ್ ಶೋಲ್ಡರ್ಸ್, ನೀವು ನಿಮ್ಮ ಶೋಲ್ಡರ್ನ ರಬ್ ಮಾಡ್ತೀರಾ, ಯು ರಬ್ ಯುವರ್ ಶೋಲ್ಡರ್ಸ್ ವಿತ್ ಸಂಬಡಿ ಅಂದರೆ ಯು ಇರಿಟೇಟ್ ಸಮ್ ಒನ್ ಅಂತ. ಇನ್ನೊಬ್ಬರಿಗೆ ಬೇಸರ ಮಾಡೋದಕ್ಕೇನಂತಾರೆ? ಟು ರಬ್ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಅಂತ ಮತ್ತೊಂದು ಇಡಿಯಮನ್ನು ಕನ್ಸಿಡರ್ ಮಾಡೋದಂತಾರೆ. ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಅಂತ. ಇಲ್ಲಿ ಟೀತ್ ಅಂದರೆ ಹಲ್ಲು, ಸ್ಕಿನ್ ಅಂತಂದರೆ ಒಸಡು ಇರ್ಬೋದಾ ಅಲ್ವಾ? ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಮೀನ್ಸ್ ಸಮಥಿಂಗ್ ವಾಸ್ ಸಕ್ಸಸ್ಫುಲ್ ಬಟ್ ಓನ್ಲಿ ಜಸ್ಟ್ ಬೇರ್ಲಿ. ನೀವೇನೋ ಒಂದು ಕಷ್ಟಪಟ್ಟು ಸಕ್ಸಸ್ಫುಲ್ ಆಗಿದ್ದೀರಾ, ಏನೋ ಒಂದು ಮ್ಯಾಚಲ್ಲಿ ಅಥವಾ ಯಾವುದೋ ಒಂದು ಜಸ್ಟ್ ಮಾರ್ಜಿನಲ್ ವಿಕ್ಟ್ರಿ ಸಿಕ್ಕಿದೆ ನಿಮಗೆ, ತುಂಬ ಕಷ್ಟಪಟ್ಟು ಅದನ್ನು ಗಳಿಸ್ಕೊಂಡಿದ್ದೀರಾ ಅಂದಾಗ ಬೈ ದ ಸ್ಕಿನ್ ಆಫ್ ಯುವರ್ ಟೀತ್ ಅಂತ ಅರ್ಥ ಆಗುತ್ತೆ. ಮೇಲ್ನೋಟಕ್ಕೆ ಹೇಗಿರುತ್ತೆ ಹಾಗಿರಲ್ಲ. ಶಿ ಪಾಸ್ಡ್ ದ ಟೆಸ್ಟ್ ಬೈ ದ ಸ್ಕಿನ್ ಆಫ್ ಹರ್ ಟೀತ್. ನೋಡಿ, ಶಿ ಪಾಸ್ಡ್ ದ ಟೆಸ್ಟ್ ಬೈ ದ ಸ್ಕಿನ್ ಆಫ್ ಹರ್ ಟೀತ್ ಅಂತಂದರೆ ಅವಳು ಟೆಸ್ಟನ್ನು ತುಂಬ ಆಲ್ಮೋಸ್ಟ್ ಕಷ್ಟಪಟ್ಟು ಪಾಸಾಗಿದ್ದಾಳೆ ಅಂತ. ಮೀನ್ಸ್ ಆಲ್ಮೋಸ್ಟ್ ಶಿ ಡಿಡೆಂಟ್ ಪಾಸ್, ಆಲ್ಮೋಸ್ಟ್ ಪಾಸಾಗಿರಲಿಲ್ಲ, ಹೇಗೋ ಒಂದು 35 ಅಂತ ಹೇಳ್ತೀವಲ್ಲ ನಾವು, ಆ 35 ಮಾರ್ಕ್ಸ್ ತೊಗೊಂಡು ಪಾಸಾಗಿದ್ದಾಳೆ ಅಂತ ಹೇಳುತ್ತೆ. ಓಕೆ, ಈಗ ಮತ್ತೊಂದು ತಗೋಣ, ಆ ಪ್ರೊವರ್ಬ್. ಈಗ ಇಡಿಯಮ್ ಅಂದರೆ ಗೊತ್ತಾಯಿತು. ಇಡಿಯಮ್ ಈಸ್ ನಥಿಂಗ್ ಬಟ್ ಫ್ರೇಸ್ ಮೀನ್ಸ್ ಕಪಲ್ ಆಫ್ ವರ್ಡ್ಸ್ ವಿಚ್ ಹ್ಯಾಸ್ ಸ್ಪೆಷಲ್ ಮೀನಿಂಗ್ ಅಂತ ಗೊತ್ತಾಯಿತು. ಅದರ ಪ್ರೊವರ್ಬ್ ಅಂದ್ರೇನು? ಪ್ರೊವರ್ಬ್ ಈಸ್ ಎ ಶಾರ್ಟ್ ಪಾಪ್ಯುಲರ್ ಸೇಯಿಂಗ್. ಇದೊಂದು ಶಾರ್ಟ್ ಆಗಿರುತ್ತೆ, ಪಾಪ್ಯುಲರ್ ಸೇಯಿಂಗ್. ಇದು ತುಂಬ ಪಾಪ್ಯುಲರ್ ಇರುತ್ತೆ. ಓಕೆ, ದಟ್ ಗಿವ್ಸ್ ಅಡ್ವೈಸ್. ಒಂದು ರೀತಿ ಉಪದೇಶ ಕೊಡುವ ರೀತಿಯಲ್ಲಿ ಈ ಪ್ರೊವರ್ಬ್ಗಳು ಇರುತ್ತೆ. ಬಟ್ ಹೌ ಪೀಪಲ್ ಶುಡ್ ಬಿಹೇವ್ ಆರ್ ಎಕ್ಸ್ಪ್ರೆಸ್ ಅ ಬಿಲೀಫ್ ದಟ್ ಈಸ್ ಜನರಲಿ ಥಾಟ್ ಟು ಬಿ ಟ್ರೂ. ಎಲ್ಲರಿಗೂ ಗೊತ್ತಿರುವಂಥ ವಿಚಾರವನ್ನೇ ಹೇಳ್ತಾರೆ. ಇದೊಂದು ರೀತಿ ಉಪದೇಶದ ರೀತಿಯಲ್ಲಿ ಇರುತ್ತೆ ಪ್ರೊವರ್ಬ್. ಕನ್ನಡದಲ್ಲಿ ಹೇಳ್ತೀನಿ, ನಾಡ್ ನುಡಿ ಅನ್ನೋ ರೀತಿ. ಡೋಂಟ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ಈಗ ಒಂದು ಕಪ್ಪಲ್ಲಿ ಮಿಲ್ಕ್ ಇದೆ ಅಂದ್ಕೊಳ್ಳಿ, ಓಕೆ, ಅದು ಚೆಲ್ಬಿಟ್ಟಿದೆ ಓಕೆ,
ಈ ಚೆಲ್ಲಿರುವಂಥ ಮಿಲ್ಕ್ ಮೇಲೆ ಹತ್ರ ಏನು ಬರುತ್ತೆ ಅಂದರೆ ಆಗೋಗಿದ್ದ ಘಟನೆಯ ಬಗ್ಗೆ ಹತ್ರ ಏನು ಬರುತ್ತೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಮತ್ತೊಂದು ಹೇಳ್ತಾರೆ, ಸತ್ತೋರು ಹತ್ರ ಎದ್ದು ಬರ್ತಾರಾ ಅನ್ನೋಂಥ ಮಾತು. ಡೋಂಟ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್. ದೋಸ್ ಹೂ ಲಿವ್ ಇನ್ ಗ್ಲಾಸ್ ಹೌಸಸ್ ಶುಡ್ ನಾಟ್ ಥ್ರೋ ಸ್ಟೋನ್ಸ್ ಅಂತ. ಯಾರು ಗಾಜಿನ ಮನೆಯಲ್ಲಿ ಇರ್ತಾರೆ ಅವರು ಇನ್ನೊಬ್ಬರ ಮೇಲೆ ಕಲ್ಲು ಹೊಡಿಬಾರ್ದು ಅಂತ. ಯಾಕಂತಂದರೆ ಅವರು ವಾಪಸ್ ಕಲ್ಲು ಹೊಡೆದ್ರೆ ನಿಮ್ಮ ಮನೆಯೇ ಒಡೆದೋಗುತ್ತೆ. ಅಂದರೆ ನಾವು ತಪ್ಪುಗಳನ್ನ ಇಟ್ಕೊಂಡು ಇನ್ನೊಬ್ಬರ ಮೇಲೆ ಬಟ್ ಮಾಡಿ ತೋರಿಸ್ಬಾರ್ದು. ದೋಸ್ ಹೂ ಲಿವ್ ಇನ್ ಗ್ಲಾಸ್ ಹೌಸಸ್ ಶುಡ್ ನಾಟ್ ಥ್ರೋ ಸ್ಟೋನ್ಸ್ ಅಂತ. ಆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್. ಯೂಶಲಿ ಎಕ್ಸಾಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅರ್ಧ ಪ್ರವೋಬನ್ನು ಕೊಡ್ತಾರೆ, ಇನ್ನರ್ಧ ಕಂಪ್ಲೀಟ್ ಮಾಡಿಯಪ್ಪ ಅಂತ ನಿಮ್ಮ ಕಡೆ ಕೊಟ್ಬಿಡ್ತಾರೆ. ಈ ಸಂದರ್ಭದಲ್ಲಿ ಈ ಪ್ರವೋಬನ್ನು ಕೂಡ ಕಂಪ್ಲೀಟ್ ಮಾಡೋದು ಗೊತ್ತಿರಬೇಕು. ಪ್ರವೋಬ್ಗಳ ಬಗ್ಗೆ ಗೊತ್ತಿದ್ದಾಗ ಇನ್ನು ಲಾಸ್ಟ್ ಟೈಮ್ Gpstr ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, 2 ಮಾರ್ಕ್ಸಿಗೆ ಈ ಪ್ರವೋಬ್ಸ್ಗಳು ಬಂದೋಗಿದೆ. ಕೆಲವು ಟೈಮ್ ಏನು ಮಾಡ್ತಾರೆ, ಸೆಂಟೆನ್ಸಲ್ಲಿ ಈ ಜನರಲ್ ಇಂಗ್ಲೀಷ್ ಕ್ಲಾಸಲ್ಲಿ ಜನರಲ್ ಇಂಗ್ಲೀಷಲ್ಲಿ ಮತ್ತು ಇಂಗ್ಲೀಷಲ್ಲಿ ಕೂಡ ಏನು ಮಾಡ್ತಾರೆ, ದೇ ಗಿವ್ ಅ ಸೆಂಟೆನ್ಸ್ ಕೊಟ್ಟು ಇದ್ರ ಮೀನಿಂಗ್ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತ ಕೇಳ್ತಾರೆ. ಸೊ ನೀವು ಇವುಗಳ ಬಗ್ಗೆ ಒಂದು ಸಣ್ಣ ಐಡಿಯಾನ ಇಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. Like idioms, proverbs often have meaning that is greater than the meaning of the individual words put together. ಭಾಳಷ್ಟು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಭಾಳಷ್ಟು ಟೈಮ್ ಈ proverbs ಏನಾಗಿದೆ ಆಫನ್ ಹ್ಯಾವ್ ಅ ಮೀನಿಂಗ್ ದಟ್ ಈಸ್ ಗ್ರೇಟರ್ ದ್ಯಾನ್ ದ ಮೀನಿಂಗ್ ಆಫ್ ಇಂಡಿವಿಜುವಲ್ ವರ್ಡ್ಸ್ ಪುಟ್ ಟುಗೆದರ್. ಅಲ್ಲಿ ಇದು ಕೂಡ ಪ್ರೊವರ್ಬ್ಸಲ್ಲಿ ಆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಅಂತ ಇಲ್ಲಿ ಟೈಮ್ ಇದೆ. ಆ ಸ್ಟಿಚ್ ಅಂದರೆ ಒಂದು ಹೊಲಿಗೆ, ಸಮಯದಲ್ಲಿ ಹಾಕಿದ ಹೊಲಿಗೆ 9 ಕಾಸನ್ನು ಉಳಿಸುತ್ತೆ, ಏನೋ ದುಡ್ಡನ್ನು ಉಳಿಸುತ್ತೆ ಅನ್ನೋ ಒಂದು ಅರ್ಥದಲ್ಲಿದೆ. ಅಂದರೆ ಸಂದರ್ಭ ಸಮಯ ನಮ್ಮ ಕೈ ಮೀರು ಹೋಗುವ ಮೊದಲೇ ನಾವು ಅದನ್ನು ನಾವು ಕಾಪಾಡ್ಕೋಬೇಕು ಅನ್ನೋ ರೀತಿಯಲ್ಲಿದೆ. ದ ಲಿಟ್ರಲ್ ಮೀನಿಂಗ್ ಆಫ್ ಇಡಿಯಮ್ ಯೂಶಲಿ ಡಸಂಟ್ ಮೇಕ್ ಸೆನ್ಸ್. Idioms can be almost impossible to understand unless you have learned or heard them. ನೋಡಿ, ಈ ಇಡಿಯಮ್ಸನ್ನು ನೀವು ಕಲ್ತಿರಬೇಕು, ಆಗ ಮಾತ್ರ ಅವುಗಳನ್ನು ಗೆಸ್ ಮಾಡ್ಬೋದು ಹೊರತು ಇಲ್ಲದೇ ಇದ್ದರೆ ಇಡಿಯಮ್ಸ್ನ ನೀವು ಡಿಕೋಡ್ ಮಾಡೋದು ಸುಲಭ ಅಲ್ಲ. ಆದರೆ ಪ್ರೊವರ್ಬ್ಸ್ ಹಾಗಲ್ಲ. ಪ್ರೊವರ್ಬ್ಸನ್ನು ನೀವು ಡಿಕೋಡ್ ಮಾಡ್ಬೋದು, ಸ್ವಲ್ಪ ಅಷ್ಟೇನು ಜನರಲ್ ಬ್ರಾಡರ್ ಸೆನ್ಸಲ್ಲಿ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಕವರ್ ಅಪ್ ದೆಮ್, ಅವುಗಳನ್ನು ಕವರ್ ಅಪ್ ಮಾಡ್ಬೋದು. ರೈಟ್, ನೋಡಿ ಇಲ್ಲಿ ಡೋಂಟ್ ಕ್ರೈ ಓವರ್ ಸ್ಪಿಲ್ಡ್ ಮಿಲ್ಕ್ ಅಂದ್ರೇನು, ಡೋಂಟ್ ಗೆಟ್ ಅಪ್ಸೆಟ್ ಓವರ್ ಸಮಥಿಂಗ್ ದಟ್ ಹ್ಯಾಸ್ ಆಲ್ರೆಡಿ ಬೀನ್ ಡನ್. ಈಗಾಗಲೇ ಆಗಿರೋ ವಿಚಾರದ ಮೇಲೆ ಯೋಚನೆ ಮಾಡಿ ಏನು ಫಲ ಅನ್ನೋ ರೀತಿಯಲ್ಲಿ ಇರುತ್ತೆ. ಆ ಸ್ಟಿಚ್ ಇನ್ ಟೈಮ್ ಸೇವ್ಸ್ ನೈನ್ ಈಗಾಗಲೇ ಕೇಳಿದ್ದಾರೆ, ಇಂಥವುಗಳನ್ನೇ ಕೇಳ್ತಾ ಇರ್ತಾರೆ. ಹಾಗೆ ಈಗ ನಾನು ನಿಮಗೆ ಒಂದು ಸಣ್ಣದಾದಂಥ ಒಂದು ಟೆಸ್ಟ್ ಅಂತ ಹೇಳ್ತಾರಲ್ಲ, ಒಂದು ಟೆಸ್ಟನ್ನ ತಗೊಳ್ತಾ ಹೋಗ್ತೀನಿ. ಕೆಲವೊಂದು ಇಡಿಯಮ್ಸ್ ಮತ್ತು ಪ್ರೊವರ್ಬ್ಸನ್ನು ನಿಮಗೆ ಕೇಳ್ತಾ ಹೋಗ್ತೀನಿ. ಗೊತ್ತಿದ್ದರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಯು ಆರ್ ಗೋಯಿಂಗ್ ಟು ಲರ್ನ್ ದೆಮ್. ಅದನ್ನು ನೀವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗ್ತೀರಿ. ನೋಡಿ, ಫಸ್ಟ್ ನಾನು ನೇರವಾಗಿ ಲಿಸ್ಟನ್ನು ನಾನು ನಿಮಗೆ ಹೇಳೋ ಬದಲಿ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಐ ಆಮ್ ಜಸ್ಟ್ ಪ್ರೊವೈಡಿಂಗ್ ಯುವರ್ ಟೆಸ್ಟ್ ಆದ ತಕ್ಷಣ ಅದರ ಮೀನಿಂಗನ್ನು ಕೂಡ ನಾನು ವಿತ್ ಎಕ್ಸ್ಪ್ಲನೇಷನ್ ಹೇಳ್ತಾ ಹೋಗ್ತೀನಿ. ಟು ಟರ್ನ್ ಓವರ್ ಆ ನ್ಯೂ ಲೀಫ್ ಅಂತ ಇಲ್ಲಿ ಒಂದು ಇಡಿಯಮ್ ಇದೆ. ಓಕೆ, ಟು ಟರ್ನ್ ಓವರ್ ಆ ನ್ಯೂ ಲೀಫ್ ಅಂತ. ಹಾಗಾದರೆ ಇದರ ಮೀನಿಂಗ್ ಏನು? ಟು ಚೇಂಜ್ ಕಂಪ್ಲೀಟ್ಲಿ ಒನ್ಸ್ ಕೋರ್ಸ್ ಆಫ್ ಆ್ಯಕ್ಷನ್, ಅಥವಾ ಟು ಶಿಫ್ಟ್ ಅಟೆನ್ಷನ್ ಟು ನ್ಯೂ ಪ್ರಾಬ್ಲಮ್ಸ್, ಟು ಕವರ್ ಅಪ್ ಒನ್ಸ್ ಫಾಲ್ಟ್ಸ್ ಬೈ ವೇರಿಂಗ್ ನ್ಯೂ ಮಾರ್ಕ್ಸ್, ಟು ಚೇಂಜ್ ದ ಓಲ್ಡ್ ಹ್ಯಾಬಿಟ್ಸ್ ಆ್ಯಂಡ್ ಅಡಾಪ್ಟ್ ನ್ಯೂ ಒನ್ಸ್ ಅಂತ ಇಲ್ಲಿ ಆಪ್ಷನ್ಸ್ ಇದೆ. ಹಾಗಾದರೆ ಇಲ್ಲಿ ಯಾವುದನ್ನು ನೀವು ಗಮನಿಸ್ತೀರಾ, ವಿಚ್ ಒನ್ ವಿಲ್ ಯು ಪಿಕ್ ಅನ್ನೋದು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಭಾಳಷ್ಟು ಜನ ಕರೆಕ್ಟಾಗಿ ಉತ್ತರ ಹೇಳ್ತಿದ್ದಾರೆ. ಮೆನಿ ಆಫ್ ಯು ಆರ್ ಆನ್ಸರಿಂಗ್ ಕರೆಕ್ಟ್. ಓಕೆ, ಇದು ಕರೆಕ್ಟ್ ಆನ್ಸರ್ ಏನಿದೆ ಅಂತಂದರೆ ಎಸ್ ಟು. ಓಕೆ, ಸ್ವಲ್ಪ ಸ್ಕ್ರೀನ್ ಸೈಜ್ ದೊಡ್ಡದು ಮಾಡಿದರೆ ಓಕೆ ಬೆಟರ್. ಇಲ್ಲಿದೆ ನೋಡಿ ಏನಂತ, ಟು ಚೇಂಜ್ ಓಲ್ಡ್ ಹ್ಯಾಬಿಟ್ಸ್ ಆ್ಯಂಡ್ ಅಡ್ಯಾಪ್ಟ್ ನ್ಯೂ ಒನ್ಸ್. ನಿಮ್ಮಲ್ಲಿ ಈಗಾಗಲೇ ಇರುವಂಥ ಹಳೆಯ ಹ್ಯಾಬಿಟ್ಸನ್ನು ಚೇಂಜ್ ಮಾಡಿಕೊಂಡು ಹೊಸದನ್ನು ಕಲಿಯೋದು, ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಏನಂತಾರೆ, ಟು ಟರ್ನ್ ಓವರ್ ಅ ನ್ಯೂ ಲೀಫ್. ಹಾಗಾದರೆ ಇದನ್ನು ನಾನು ತುಂಬ ನಿಮಗೆ ನೆನಪಿರೋ ಹಾಗೆ ಹೇಳ್ತಾ ಇದ್ದೀನಿ ನೋಡಿ. ಇಫ್ ಯು ಸೇ ದಟ್ ಯು ಆರ್ ಗೋಯಿಂಗ್ ಟು ಟರ್ನ್ ಓವರ್ ಅ ನ್ಯೂ ಲೀಫ್, ಯು ಮೀನ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಟು ಬಿಹೇವ್ ಇನ್ ಅ ಬೆಟರ್ ಆ್ಯಂಡ್ ಮೋರ್ ಅಕ್ಸೆಪ್ಟಬಲ್ ವೇ. ಹಿಂದೆ ಮಾಡಿದಕ್ಕಿಂತನೂ ಕೂಡ ಭಿನ್ನವಾಗಿ ಮತ್ತು
ಉತ್ತಮವಾಗಿ ನಿಮ್ಮ ನಡತೆಯನ್ನು ನೀವು ತಿದ್ಕೊಳ್ತಾ ಇದ್ದೀರಿ, ತಿದ್ಕೊಂಡು ಮುನ್ನಡಿತಿದ್ದೀರಿ ಅನ್ನೋದಕ್ಕೆ ಏನು ಹೇಳ್ತಾರೆ, ಟು ಟರ್ನ್ ಓವರ್ ಅ ನ್ಯೂ ಲೀಫ್ ಅಂತ ಅರ್ಥ. ನೋಡಿ, ಫಾರ್ ಎಕ್ಸಾಂಪಲ್, ಹಿ ರಿಯಲೈಸ್ಡ್ he was in the wrong and promised to turn over a new leaf. ಇದೊಂದು ಎಕ್ಸಾಂಪಲ್, ಇಟ್ಸ್ ಅನ್ ಎಕ್ಸಾಂಪಲ್ ಅಂತ ನಾನು ಹೇಳ್ಬೋದು ನಿಮಗೆ. ಓಕೆ, he realized his mistake, that he is in a wrong way, he is crawling in a wrong way, and he promised to turn over a new leaf ಅಂತ ಏನಿದೆ, this is the meaning. to change one complete course ಅಂತ ಆಗುತ್ತೆ. ಹಾಗಾದರೆ ಸೆಕೆಂಡ್ ಇಡಿಯಮನ್ನು ನೋಡೋಣ. ಟು ರ್ಯಾಂಗಲ್ ಓವರ್ ಎನ್ ಆಸ್ ಶಾಡೋ ಅಂತ ಬರ್ತಾ ಇದೆ. ಟು ರ್ಯಾಂಗಲ್ ಓವರ್ ಎನ್ ಆಸ್ ಶಾಡೋ ಅಂದರೆ ಇದ್ರ ಮೀನಿಂಗ್ ಏನು? ಕಮಾನ್. ಟು ಆ್ಯಕ್ಟ್ ಇನ್ ಎ ಫೂಲಿಶ್ ವೇ, ಟು ಕ್ವಾರಲ್ ಓವರ್ ದ ಟ್ರಿಫಲ್ಸ್, ಟು ವೇಸ್ಟ್ ಟೈಮ್ ಆನ್ ಪೆಟಿ ಥಿಂಗ್ಸ್, ಟು ಡೂ ಸಮಥಿಂಗ್ ಫನ್ನಿ. ಏನಿದೆ? ಟು ರ್ಯಾಂಗಲ್ ಓವರ್ ಎನ್ ಆಸ್ ಶಾಡೋ ಅಂತ. ಇದಕ್ಕೆ ನಿಮಗೆ ನಿಮ್ಮ ಆಪ್ಷನ್ಸ್ಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಕೆ, ಬೇಗ ಆನ್ಸರ್ ಮಾಡಿ. ಓಕೆ, ಎಲ್ಲರೂ ಕೂಡ ಏನು ಹೇಳ್ತಾ ಇದ್ದಾರೆ? ಆಪ್ಷನ್ ಸಿಗೆ ಆನ್ಸರ್ ಮಾಡ್ತಾ ಇದ್ದೀರಿ. ಟು ವೇಸ್ಟ್ ಟೈಮ್ ಆನ್ ಪೆಟ್ಟಿ ಥಿಂಗ್ಸ್ ಅಂತ. ಈಸ್ ಇಟ್ ರೈಟ್? ಈಸ್ ದೇರ್ ಎನಿ ಅದರ್ ಆಪ್ಷನ್ ಔಟ್ ಫಾರ್ ದಿಸ್? ದ ರೈಟ್ ಆನ್ಸರ್ ಈಸ್ ಟು ಕ್ವಾರಲ್ ಓವರ್ ಟ್ರಿಫಲ್ಸ್. ಸಣ್ಣ ಪುಟ್ಟ ವಿಚಾರಗಳ ಮೇಲೆ ಜಗಳ ಮಾಡೋದು, ಫೈಟಿಂಗ್ ಓವರ್. ಯೂಶಲಿ ಸಿಸ್ಟರ್ಸ್ ಅಟ್ ಹೋಮ್ ಅಥವಾ ಬ್ರದರ್ಸ್ ಅಟ್ ಹೋಮ್, ದೇ ರ್ಯಾಂಗಲ್ ಓವರ್ ಎನ್ ಆಸ್ ಶಾಡೋ, ಆಸಸ್ ಶಾಡೋ ಅಂತ ಇದೆ. ಏನಿದೆ ಇದರ ಮೀನಿಂಗನ್ನು ನೋಡೋಣ. ನೋಡಿ, ಟು ರ್ಯಾಂಗಲ್ ಓವರ್ ಆ್ಯಸ್ ಅನ್ ಆಸ್ ಶಾಡೋ ಅಂತಂದರೆ, ಟು ರ್ಯಾಂಗಲ್ ಓವರ್ ಯೂಸ್ ಟು ಮೀನ್ ಟು ಕ್ವಾರಲ್ ಓವರ್ ಟ್ರಿಫಲ್ಸ್ ಅಂತ. ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಆಡೋದಕ್ಕೆ ಏನಂತಾರೆ, ಈ ರೀತಿ ನಾವು ಇಡಿಯಮನ್ನು ಬಳಸ್ತೀವಿ. ಓಕೆ, ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಓನ್ಲಿ ಫೂಲಿಶ್ ಪರ್ಸನ್ಸ್ ರ್ಯಾಂಗಲ್ ಓವರ್ ಆ್ಯನ್ ಆಸ್ ಶಾಡೋ ಅಂತ ಜನ ಹೇಳ್ತಾರೆ. ಐ ಆಮ್ ನಾಟ್ ದಟ್ ಟೈಪ್ ಆಫ್ ಪರ್ಸನ್ ಟು ರ್ಯಾಂಗಲ್ ಓವರ್ ಆ್ಯನ್ ಆಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಇಶ್ಯೂ. ನೋಡಿ, ಹೀಗೂ ಎಕ್ಸಾಂಪಲ್ ತಗೋಬೋದು. ರಮೇಶ್ ಗಾಟ್ ಟ್ರಾನ್ಸ್ಫರ್ಡ್ ಆಸ್ ಅ ಪನಿಷ್ಮೆಂಟ್ ಆಸ್ ಹಿ ವಾಸ್ ಯೂಸ್ ಟು ರ್ಯಾಂಗ್ಲಿಂಗ್ ಓವರ್ ಆಸ್ ಅನ್ ಆಸ್ ವಿತ್ ಹಿಸ್ ಬಾಸ್ ಆಲ್ವೇಸ್. ನೋಡಿ, ಯು ಸಿ ದ ಎಕ್ಸಾಂಪಲ್ಸ್. ಈ ಎಕ್ಸಾಂಪಲ್ಸ್ ನೋಡಿದಾಗ ಗೊತ್ತಾಗುತ್ತೆ ದಟ್ ನೋಡಿ, ಇವನಿಗೆ ರಮೇಶ್ ಅನ್ನೋ ಟ್ರಾನ್ಸ್ಫರ್ ಸಿಗುತ್ತೆ ಆಸ್ ಎ ಪನಿಷ್ಮೆಂಟ್ ಬಿಕಾಸ್ ಹಿ ಯೂಸ್ ಟು ರ್ಯಾಂಗಲ್ ಓವರ್ ಆ್ಯನ್ ಆಸ್ ಶಾಡೋ. ಪ್ರತಿಯೊಂದಕ್ಕೂ ಅವನು ಜಗಳ ಮಾಡ್ತಿದ್ದ. ಹಾಗಾಗಿ ಏನು ಮಾಡಿದ್ದಾರೆ, ಯೂಶಲಿ ಏನಾಗುತ್ತೆ ಹಾಗೆಯೇ. ಓಕೆ, ದಟ್ಸ್ ಗ್ರೇಟ್. ಈಗ ಮುಂದೆ ಹೋಗೋಣ. ನೋಡಿ, ದೇರ್ ಸ್ವೀಟ್ ರಿಲೇಷನ್ಶಿಪ್ ಎಂಡೆಡ್ ಬಿಕಾಸ್ ದೇ ರ್ಯಾಂಗಲ್ಡ್ ಓವರ್ ಆ್ಯಸ್ ಅನ್ ಆಸ್ ಶಾಡೋ. ಇದು ಕೂಡ ಮತ್ತೊಂದು ಎಕ್ಸಾಂಪಲ್ ಇದೆ. ಈಗ ಮತ್ತೊಂದು ಕ್ವಶನ್ ಬರ್ತಾ ಇದೆ. ಆಲ್ ಅಗಾಗ್. ಯು ಮೇ ಆಸ್ಕ್ ಮೀ, ಏನಂತ ಹೇಳ್ಬೋದು, ಸರ್ ದಿಸ್ ಇಸ್ ನಾಟ್ ಫೇರ್, ನೀವು ಯಾವುದನ್ನು ಕಲಿಸಿಲ್ಲ ಮತ್ತು ನೀವು ಆಲ್ರೆಡಿ ಟೆಸ್ಟ್ ತೊಗೊಳ್ತಿದ್ದೀರಾ ಅಂದರೆ. ದಿಸ್ ಇಸ್ ಆಲ್ಸೋ ವೇ ಬಿಕಾಸ್ ಐ ಆಮ್ ನಾಟ್ ಟೀಚಿಂಗ್ ಟು ಸ್ಮಾಲ್ ಚಿಲ್ಡ್ರನ್ ಆಫ್ ಕ್ಲಾಸ್ 10. ಕ್ಲಾಸ್ 10 ವಿದ್ಯಾರ್ಥಿಗಳಿಗೆ ನಾನು ಕ್ಲಾಸ್ ಹೇಳ್ತಾ ಇಲ್ಲ, ಅಥವಾ ಕ್ಲಾಸ್ 12 ಇವ್ರಿಗೆ ಹೇಳ್ತಾ ಇಲ್ಲ. ಯು ಆರ್ ಆಲ್ ಲರ್ನ್ಡ್ ಟೀಚರ್ಸ್ ಆ್ಯಂಡ್ ಯು ನೋ something, you know how to tackle these. ಇವುಗಳು ಟ್ಯಾಕಲ್ ಮಾಡಬೇಕಾಗತ್ತೆ ಬಿಕಾಸ್ ಯು ಕ್ರಾಸ್ಡ್ ಆಲ್ ದ ಹರ್ಡಲ್ಸ್ ಆ್ಯಂಡ್ ದಿಸ್ ಈಸ್ ಯುವರ್ ಫೈನಲ್ ಡೆಸ್ಟಿನೇಷನ್. ಯು ಹ್ಯಾವ್ ಟು ಫೇಸ್. ಈಗ ಕಲಿಸಿದ್ದೇ ಬರುತ್ತಂತೆಲ್ಲ. ದೇರ್ ಆರ್ ಲ್ಯಾಕ್ಸ್ ಆಫ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್. ಫಸ್ಟ್ ದೇ ವಿಲ್ ಗಿವ್ ಎನ್ ಐಡಿಯಾ. ಓಕೆ, ಆಲ್ ಅಗಾಗ್ ಅಂತಂದ್ರೇನು? ಎವ್ರಿಬಡಿ, ಆಲ್ರೆಡಿ, ಹಾಗೆಯೇ ರೆಸ್ಟ್ಲೆಸ್, ಆಲ್ ಮೈಟಿ ಅಂತ. ಓಕೆ, ಎವ್ರಿಬಡಿ, ಆಲ್ರೆಡಿ, ರೆಸ್ಟ್ಲೆಸ್, ಆಲ್ಮೈಟಿ. ಏನಿರ್ಬೋದು ಇದಕ್ಕೆ ಉತ್ತರ? ಓಕೆ, ಎಲ್ಲರೂ ಕೂಡ ವಿಭಿನ್ನ ಉತ್ತರ ಕೊಡ್ತಾ ಇದ್ದೀರಾ. ಆಲ್ಮೈಟಿ. ಹೊರಗೆ ಹೋಗಿ ಹೇಳ.
ಹಾಗಾದರೆ ಇಲ್ಲಿ ರೈಟ್ ಆನ್ಸರ್ ಯಾವುದು ಅಂದರೆ ರೆಸ್ಟ್ಲೆಸ್ ಅನ್ನೋ ಅರ್ಥ ಬರುತ್ತೆ. ದ ಮೀನಿಂಗ್ ಫಾರ್ ದಿಸ್ ಆಲ್ ಅಗಾಗ್ ಅಂತಂದರೆ ರೆಸ್ಟ್ಲೆಸ್. ಏನು ಹೀಗಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದರೆ ನೋಡಿ, ಎಕ್ಸೈಟೆಡ್, ಈಗರ್ ಟು ನೋ ಆರ್ ಸಿ ಮೋರ್. ವೆನ್ ಸಂಬಡಿ ಈಸ್ ಆಲ್ ಅಗಾಗ್ ಮೀನ್ಸ್ ದೇ ಆರ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಈಗರ್ ಟು ನೋ ಆ್ಯಂಡ್ ದೇ ವಾಂಟ್ ಟು ಸಿ ಮೋರ್ ಅಂತ. ವಿ ವೇಟೆಡ್ ಅಗಾಗ್ ಫಾರ್ ನ್ಯೂಸ್ ಅಂತ ಅಂದರೆ ವಿ ವೇಟೆಡ್ ಫಾರ್ ದ ನ್ಯೂಸ್ ಈಗರ್ಲಿ ಅಂತ. ಅಗಾಗ್ ಮೀನ್ಸ್ ಈಗರ್ಲಿ. ಓಕೆ, ಟು ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತ ಮತ್ತೊಂದು ಇಡಿಯಮ್ ನಿಮಗೆ ವೇಟ್ ಮಾಡ್ತಾ ಇದೆ. ನೋಡಿ, ದೇರ್ ಆರ್ ನೋ ಶಾರ್ಟ್ಕಟ್ಸ್. ಪೀಪಲ್ ಸ್ಟ್ರಗಲ್ ಟು ಫೈಂಡ್ ಔಟ್ ದ ಶಾರ್ಟ್ಕಟನ್ನು ಹುಡುಕಬೇಕು ಅಂತ ಹೋಗ್ತಾರೆ, ಬಟ್ ದಟ್ ಈಸ್ ನಾಟ್ ದ ವೇ ಔಟ್. ನೀವು ಎವ್ರಿ ಇಡಿಯಮನ್ನು ನೀವು ಯು ಹ್ಯಾವ್ ಟು ಕಮ್ ಅಕ್ರಾಸ್ ಎವ್ರಿ ಇಡಿಯಮ್. ಈಗ ಉದಾಹರಣೆಗೆ ಹೇಳ್ತಾರೆ, ನಿಮ್ಮ ಪ್ರಪಂಚ ತುಂಬ ವಿಶಾಲವಾಗಿದೆ, ನೀವು ಆ ರಸ್ತೆಲಿ ಹೋಗದೆ ಹೊರತು ಆ ರಸ್ತೆಯ ಬಗ್ಗೆ ನಿಮಗೆ ತಿಳಿಯೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ನೀವು ಆ ರಸ್ತೆಯ ಬಗ್ಗೆ ಒಂದು ಏನೇ ಮ್ಯಾಪ್ ನೋಡಿರ್ಬೋದು, ಗೂಗಲ್ ಮ್ಯಾಪ್ ನೋಡಿರ್ಬೋದು, ಅನ್ಲೆಸ್ ಯು ಗೋ ಅಕ್ರಾಸ್ ಇಟ್, ಅದ್ರ ಮೂಲಕ ಹೋಗದೆ ಹೊರತು ಎಂಥದ್ದು ಆಗಲ್ಲ. ನೋಡಿ, ಅವ್ರೇನು ಕಡೆ ಗೊತ್ತಿಲ್ಲ. ಹಾಂ ಹಾಂ, ಸರಿ ಮಾಡಿ ಮಾಡ್ಬೇಕಾಯ್ತು, ಹೇಳ್ಬಿಡಿ, ಏನು ಮಾಡ್ತಾರೆ, ಸರಿ ಮೇಡಮ್. ಕನ್ಫ್ಯೂಷನ್. ಓಕೆ, ಎನಿವೆ ಫಾರ್ಗೆಟ್ ಇಟ್. ಕನ್ಫ್ಯೂಷನ್ ಇಲ್ಲಿ ಯಾವ್ದು ಬರುತ್ತೆ? ಓಕೆ, ಫಾರ್ಗೆಟ್ ಇಟ್. ಟು ಟೇಕ್ ವಿತ್ ಗ್ರೇನ್ ಆಫ್ ಸಾಲ್ಟ್ ಅಂತಂದರೆ ಟು ಟೇಕ್ ವಿತ್ ಸಮ್ ರಿಸರ್ವೇಷನ್, ಟು ಟೇಕ್ ವಿತ್ ಟೋಟಲ್ ಡಿಸ್ಬಿಲೀಫ್, ಟು ಟೇಕ್ ಹೋಲ್ ಹಾರ್ಟೆಡ್ಲಿ, ಟು ಟೇಕ್ ಸೀರಿಯಸ್ಲಿ ಅಂತ ಆಪ್ಷನ್ಸ್ ಇದೆ. ಅಂತಂದರೆ ಟು ಟೇಕ್ ಹೋಲ್ ಹಾರ್ಟೆಡ್ಲಿ ಅಂತ ಭಾಳಷ್ಟು ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಇದಕ್ಕೆ ಸಮ್ ಕರೆಕ್ಟ್ ಅಂತಂದರೆ ಟು ಟೇಕ್ ವಿತ್ ಟೋಟಲ್ ಡಿಸ್ಬಿಲೀಫ್ ಅಂತ ಇದು ಉತ್ತರ ಆಗುತ್ತೆ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ಟು ಟೇಕ್ ವಿತ್ ಗ್ರೇನ್ ಆಫ್ ಸಾಲ್ಟ್ ಅಂದ್ರೆ ಅರ್ಥ ಟು ಟೇಕ್ ವಿತ್ ಟೋಟಲ್ ಡಿಸ್ಬಿಲೀಫ್ ಅಂತ ಅರ್ಥ ಆಗುತ್ತೆ. ನೋಡೋಣ, ಲೆಟ್ಸ್ ಟೇಕ್ ದಿಸ್. ಟು ಟೇಕ್ ಸಮಥಿಂಗ್ ವಿತ್ ಗ್ರೇನ್ ಆಫ್ ಸಾಲ್ಟ್ ಅಂತಂದರೆ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸಮಥಿಂಗ್ ಈಸ್ ಲೈಕ್ಲಿ ಟು ಅನ್ಟ್ರೂ, ಟು ಬಿ ಅನ್ಟ್ರೂ ಆರ್ ಇನ್ಕರೆಕ್ಟ್. ಏನೋ ಒಂದು ನಿಮಗೆ ಯು ಹರ್ಡ್ ಸಮಥಿಂಗ್, ಏನೋ ಒಂದು ನಿಮಗೆ ಗೊತ್ತಾಗುತ್ತೆ, ಅದು ನೀವು ಏನು ಅಂದ್ಕೊಳ್ತೀರಾ, ಫೇಕ್ ಅಂದ್ಕೊಳ್ತೀರಾ, ಯು ಡಿಸ್ಬಿಲೀಫ್ ಇಟ್, ಅದನ್ನು ಪೂರ್ಣ ರೂಪದಲ್ಲಿ ಒಪ್ಪಲ್ಲ. ಅದನ್ನೇನಂತಾರೆ ಟು ಟೇಕ್ ಸಮಥಿಂಗ್ ವಿತ್ ಗ್ರೇನ್ ಆಫ್ ಸಾಲ್ಟ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಗ್ರೇನ್ ಆಫ್ ಸಾಲ್ಟ್ ಅಂದ್ರೇನು, ಉಪ್ಪು. ಟು ಟೇಕ್ ಸಮಥಿಂಗ್ ವಿತ್ ಗ್ರೇನ್ ಆಫ್ ಸಾಲ್ಟ್, ಸ್ವಲ್ಪ ಉಪ್ಪು ಜೊತೆಗೆ ತಗೊಳೋದು ಅಂದ್ರೆ ಅರ್ಥ ಏನು ಗೊತ್ತಾಗಲ್ಲ. ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸಮಥಿಂಗ್ ಈಸ್ ಲೈಕ್ಲಿ ಟು ಬಿ ಅನ್ಟ್ರೂ ಆರ್ ಇನ್ಕರೆಕ್ಟ್, ಯಾವುದೋ ಒಂದು ಸರಿ ಇಲ್ಲ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ, ಆಗ ನೀವು ಫೇಕ್ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಆ ಟೈಮಲ್ಲಿ ಈ ಇಡಿಯಮನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸೀನ್ ದ ಆರ್ಟಿಕಲ್ ವಿಚ್ ಐ ಟೇಕ್ ವಿತ್ ಅ ಗ್ರೈನ್ ಆಫ್ ಸಾಲ್ಟ್ ಅಂತ ನಾವು ಹೇಳ್ಬೋದು. ಮುಂದೆ ಹೋಗೋಣ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಬ್ಸನ್ಸ್ ಚಾಯ್ಸ್ ಅಂತ ಬರುತ್ತೆ. ಹಬ್ಸನ್ ಚಾಯ್ಸ್ ಅಂದರೆ ಏನು? ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ, ಅಕ್ಸೆಪ್ಟ್ ಆರ್ ಲೀವ್ ದ ಅದರ್, ಫೀಲಿಂಗ್ ಆಫ್ ಸ್ಟ್ರೆಂತ್, ಎಕ್ಸಲೆಂಟ್ ಚಾಯ್ಸ್ ಅಂತ. ಹಬ್ಸನ್ ಚಾಯ್ಸ್ ಅಂದರೆ ಏನು? ಫೀಲಿಂಗ್. ಓಕೆ, ಯಾವಾಗ ನಿಮಗೆ ಯಾವುದೇ ಒಂದು ಆಲ್ಟರ್ನೇಟಿವ್ ಇಲ್ಲ, ನಿಮ್ಗೆ ಯಾವುದೇ ಒಂದು ಆಪ್ಷನ್ ಇಲ್ಲ, ನೀವು ತಗೊಳ್ಳೇಬೇಕು, ಅಂಥ ಸಂದರ್ಭದಲ್ಲಿ ಹಬ್ಸನ್ ಚಾಯ್ಸ್ ಅನ್ನೋವಂಥದ್ದನ್ನ ಯೂಸ್ ಮಾಡ್ತಾರೆ. ಫೀಲಿಂಗ್ ಆಫ್ ಇನ್ಸೆಕ್ಯೂರಿಟಿ ಅನ್ನೋಕ್ಕಿಲ್ಲ, ಅಕ್ಸೆಪ್ಟ್ ಆರ್ ಲೀವ್ ದ ಅದರ್ ಅಂತ ಏನಿದೆ, ಇದಕ್ಕೆ ಸೂಕ್ತವಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಸೀಮ್ಸ್ ಟು ಬಿ ವೆರಿ ಕರೆಕ್ಟ್ ಅಂತ ಅನಿಸುತ್ತೆ. ಯಾವುದಕ್ಕೂ ಇದ್ರ ಮೀನಿಂಗ್ನ ಮತ್ತೊಂದು ಟೈಮ್ ಚೆಕ್ ಮಾಡೋಣ. ಈಗ ಹಬ್ಸನ್ ಚಾಯ್ಸ್ ಅಂತ ಹೇಳ್ತೀವಿ ನೋಡಿ. ಎನ್ ಅಪರೆಂಟ್ಲಿ ಫ್ರೀ ಚಾಯ್ಸ್ ವೆನ್ ದೆರ್ ಈಸ್ ನೋ ರಿಯಲ್ ಆಲ್ಟರ್ನೇಟಿವ್, ನಿಮ್ಗೆ ಇನ್ನೊಂದು ದಾರಿನೇ ಇಲ್ಲ, ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್, ದಿಸ್ ಇಸ್ ದ ಅಲ್ಟಿಮೇಟ್ ಚಾಯ್ಸ್. ಓಕೆ, ದ ನೆಸೆಸಿಟಿ ಆಫ್ ಅಕ್ಸೆಪ್ಟಿಂಗ್ ಒನ್ ಆಫ್ ದ ಟೂ ಆರ್ ಮೋರ್ ಈಕ್ವಲಿ ಆಬ್ಜೆಕ್ಷನಬಲ್ ಆಲ್ಟರ್ನೇಟಿವ್ಸ್
ನೀವು ಅತ್ತಾಗ ಹೋದರೆ ದರಿ, ಇತ್ತಾಗ ಹೋದರೆ ಪುಲಿ ಅಂತ ಹೇಳ್ತಾರೆ. ಓಕೆ, ಇತ್ತಾಗ ಹೋದ್ರೆ ಡಿಫಿಕಲ್ಟಿ, ಇತ್ತಾಗ ಹೋದ್ರೆ ಡಿಫಿಕಲ್ಟಿ. ಇಂಥದ್ದು ಒಂದು ಚಾಯ್ಸಿಗೆ ಆಪ್ಷನ್ ಚಾಯ್ಸ್ ಅಂತ ಹೇಳ್ತಾರೆ. ಇಟ್ಸ್ ಕೇಸ್ ಆಫ್ ಆಪ್ಷನ್ ಚಾಯ್ಸ್ ಬಿಕಾಸ್ ಇಫ್ ಐ ಡೋಂಟ್ ಅಗ್ರಿ ಟು ದೇರ್ ಟರ್ಮ್ಸ್ ಐ ವಿಲ್ ಲೂಸ್ ಮೈ ಜಾಬ್. ಇಫ್ ಐ ಡೋಂಟ್ ಅಗ್ರಿ ಟು ದೇರ್ ಟರ್ಮ್ಸ್, ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಪ್ಕೊಳ್ಳಿಲ್ಲ ಅಂದರೆ ಐ ಹ್ಯಾವ್ ಟು ಲೂಸ್ ಮೈ ಜಾಬ್, ನನ್ನ ಜಾಬನ್ನು ನಾನು ಲೂಸ್ ಮಾಡ್ಕೋಬೇಕಾಗುತ್ತೆ. ಇಫ್ ಐ ಸ್ಟಿಕ್ ಟು ಮೈ ಜಾಬ್, ನಾನು ನನ್ನ ಜಾಬನ್ನು ಒಪ್ಕೊಂಡ್ರೆ, ಇಫ್ ಐ ಸ್ಟಿಕ್ ಟು ದೇರ್ ಪ್ರಾಮಿಸ್, ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ದೇ ಆರ್ ನಾಟ್ ಸೋ ಈಸಿ, ಅಷ್ಟು ಈಸಿ ಇಲ್ಲ, ದೇ ಆರ್ ವೆರಿ ಡಿಫಿಕಲ್ಟ್, ಬಟ್ ಐ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಬಿಕಾಸ್ ಇಟ್ಸ್ ಅ ಕೇಸ್ ಆಫ್ ಆಪ್ಷನ್ಸ್ ಚಾಯ್ಸ್ ಅಂತ ಹೇಳ್ತಾರೆ. ಓಕೆ, ಹಾಗಾಗಿ ಇಲ್ಲಿ ನೋಡಿ, ಅಕ್ಸೆಪ್ಟ್ ಆರ್ ಲೀವ್ ದ ಅದರ್, ಒಂದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಇನ್ನೊಂದನ್ನು ಬಿಡಬೇಕು. ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ ಅಟ್ ಆಲ್. ಓಕೆ, ಈಗ ಟು ಟಾಕ್ ಥ್ರೂ ಒನ್ಸ್ ಹ್ಯಾಟ್ ಅಂತ ಇದೆ ನೋಡಿ. ಎಷ್ಟು ಟಿಪಿಕಲ್ ಇಡಿಯಮ್ಸ್, ದೀಸ್ ಆರ್ ವೆರಿ ಟಿಪಿಕಲ್ ಇಡಿಯಮ್ಸ್ ಅಂತ ನಾನು ಹೇಳ್ಬೋದು. ಟು ಸ್ಪೀಕ್ ಫ್ಲೂಯೆಂಟ್ಲಿ, ಟು ಟಾಕ್ ನಾನ್ಸೆನ್ಸ್, ಟು ಟಾಕ್ ವಿಸ್ಡಮ್, ಟು ಸ್ಪೀಕ್ ಅಟ್ ರ್ಯಾಂಡಮ್ ಅಂತ ಇದೆ. ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಟಾಕ್ ಥ್ರೂ ಯುವರ್ ಹ್ಯಾಟ್ ಅಂತ. ಈಗ ಹ್ಯಾಟ್ ಮೂಲಕ ಮಾತಾಡೋದು ಅಂದರೆ ಏನು? ಓಕೆ, ಇಲ್ಲೂ ಕೂಡ ಸಾಕಷ್ಟು ಜನ ಹೇಳ್ತಿದ್ದಾರೆ ಆಪ್ಷನ್ ಸಿ ಅಂತ ಹೇಳ್ತಾರೆ, ಟು ಟಾಕ್ ವಿತ್ ವಿಸ್ಡಮ್ ಅಂತ ಹೇಳ್ತಾರೆ. ಇಸ್ ಇಟ್ ಕರೆಕ್ಟ್? ನೋ, ಇಟ್ಸ್ ನಾಟ್ ಕರೆಕ್ಟ್. ಸಮ್ ಆಫ್ ಯು ಆರ್ ಸೇಯಿಂಗ್, ಮತ್ತು ಕೆಲವರು ಓಕೆ ಆಪ್ಷನ್ ಎ ಟು ಸ್ಪೀಕ್ ಫ್ಲೂಯೆಂಟ್ಲಿ ಅಂತಾರೆ. ದಟ್ಸ್ ಆಲ್ಸೋ ಇನ್ಕರೆಕ್ಟ್. ನಿಮ್ಗೆ ಎರಡು ಆಪ್ಷನ್ ಉಳಿತು, ಟು ಟಾಕ್ ನಾನ್ಸೆನ್ಸ್, ಟು ಸ್ಪೀಕ್ ಅಟ್ ರ್ಯಾಂಡಮ್ ಅಂತ. ಸೊ ಐ ಗೋ ಫಾರ್ ದಿಸ್ ಟು ಟಾಕ್ ನಾನ್ಸೆನ್ಸ್ ಅಂತ. ಟು ಟಾಕ್ ಥ್ರೂ ಒನ್ಸ್ ಹ್ಯಾಟ್ ಅಂದ್ರೆ ಅರ್ಥ ಟು ಟಾಕ್ ನಾನ್ಸೆನ್ಸ್, ಹುಚ್ಚುಚ್ಚ ಮಾತಾಡೋದು ಅಂತ ಹೇಳ್ತಾರೆ. ಟಾಕಿಂಗ್ ವಿತೌಟ್ ಎನಿ ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ಅರ್ಥ ಮಾಡ್ಕೊಳ್ಳೋದಂಗೆ ಮಾತಾಡ್ತಾ ಹೋಗೋದು. ಟು ಟಾಕ್ ಥ್ರೂ ಒನ್ಸ್, ಟು ಟಾಕ್ ಥ್ರೂ ಯುವರ್ ಹ್ಯಾಟ್ ಅಂದರೆ ಯು ಜಸ್ಟ್ ಯೂಸ್ ವರ್ಡ್ಸ್ ವಿತೌಟ್ ಎನಿ ಮೀನಿಂಗ್, ಅದರಲ್ಲಿ ಮೀನಿಂಗೇ ಇರಲ್ಲ. ಟು ಟಾಕ್ ಅಬೌಟ್ ಸಮಥಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಯು ಆರ್ ಟಾಕಿಂಗ್ ಅಬೌಟ್, ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗೇ ಇರಲ್ಲ, ಬಟ್ ಯು ಗೋ ಆನ್ ಟಾಕಿಂಗ್, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀರಿ ಆ್ಯಂಡ್ ಯು ಅನಾಯ್ ದ ಪೀಪಲ್ ಅರೌಂಡ್ ಯು. ಓಕೆ, ಆ್ಯಂಡ್ ದಿಸ್ ಇಸ್ ಇಟ್ ನೋಡಿ. ನಥಿಂಗ್ ಆಫ್ ವಾಟ್ ಹಿ ಸೆಡ್ ಮೇಡ್ ಸೆನ್ಸ್, ಹಿ ವಾಸ್ ಟಾಕಿಂಗ್ ಥ್ರೂ ಹೀಸ್ ಹ್ಯಾಟ್. ನೋಡಿ, ನಥಿಂಗ್ ಆಫ್ ವಾಟ್ ಹಿ ಸೆಡ್ ಮೇಡ್ ಸೆನ್ಸ್, ಹಿ ವಾಸ್ ಟಾಕಿಂಗ್ ಥ್ರೂ ಹೀಸ್ ಹ್ಯಾಟ್. ಗೊತ್ತಾಯ್ತಲ್ಲ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಹೋಗೋಣ. ಟು ಸ್ನ್ಯಾಪ್ ಒನ್ಸ್ ಫಿಂಗರ್ಸ್ ಅಂದರೆ ಏನು? ಟು ಸ್ನ್ಯಾಪ್ ಒನ್ಸ್ ಫಿಂಗರ್ ಅಂತಂದ್ರೆ ಏನು? ಟು ಸ್ಪೀಕ್ ಅಬ್ರಾಪ್ಟ್ಲಿ, ಟು accept immediately, to grasp eagerly, to become contemptuous of ಅಂತ ಇಲ್ಲಿದೆ. ಸ್ನ್ಯಾಪ್ ಒನ್ಸ್ ಫಿಂಗರ್ ಅಂತಂದರೆ ಓಕೆ, ಐ ನೋ ಯು ಆರ್ ಆಲ್ ಮೇಕಿಂಗ್ ಗೆಸ್ಸಸ್. ನೀವು ಭಾಳಷ್ಟು ಜನ ಗೆಸ್ಗಳು ಮಾಡ್ತಾ ಇದ್ದೀರಿ. ಸಮ್ ಆಫ್ ಯುವರ್ ಗೆಸ್ಸಸ್ ಆರ್ ಕರೆಕ್ಟ್, ಸಮ್ ಆಫ್ ಯು ಆರ್ ನಾಟ್. ಓಕೆ, ಇಲ್ಲಿ 7th ಕ್ವಶನ್ಗೆ ದ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂದರೆ ಟು ಬಿಕಮ್ ಕಾಂಟೆಂಪ್ಟಿಯಸ್ ಆಫ್, ಇದು ಸರಿಯಾದ ಉತ್ತರ. ಟು ಸ್ನ್ಯಾಪ್ ಒನ್ಸ್ ಫಿಂಗರ್ ಅಂದರೆ ಏನು ನೋಡೋಣ. ನೋಡಿ, ಸ್ನ್ಯಾಪ್ ಒನ್ಸ್ ಫಿಂಗರ್ ಅಂದರೆ ಇಟ್ಸ್ ಇನ್ಫಾರ್ಮಲ್. ಇಲ್ಲಿ ಇಡಿಯಮ್ಸ್ ಎಲ್ಲ ಇನ್ಫಾರ್ಮಲ್ಲೇ ಹೆಚ್ಚೆಚ್ಚು ಬಳಸ್ತಾ ಹೋಗ್ತಾರೆ. ಟು ಡಿಸ್ಮಿಸ್ ವಿತ್ ಕಂಟೆಂಪ್ಟ್, ಟು ಡಿಫೈ, ಒಂದನ್ನು ರಿಜೆಕ್ಟ್, ಔಟ್ವರ್ಡ್ಲಿ ರಿಜೆಕ್ಟ್ ಮಾಡಿಬಿಡೋದು, ಡಿಫೈ ಮಾಡಿಬಿಡೋದು. ಟು ಟ್ರೀಟ್ ವಿತ್ ಕಂಟೆಂಪ್ಟ್, ಸ್ಕಾರ್ನ್ ಆ್ಯಂಡ್ ಡಿಸ್ರಿಗಾರ್ಡ್, ಒಂದ್ರ ಬಗ್ಗೆ ನಿಮಗೆ ಐ ಡೋಂಟ್ ಕೇರ್ ದಟ್ ಅಟ್ ಆಲ್, ನಾನು ಅದಕ್ಕೆ ಕೇರೇ ಮಾಡಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡೋದಕ್ಕೆ ಅಂತಾರೆ ಸ್ನ್ಯಾಪ್ಸ್ ಒನ್ ಫಿಂಗರ್ ಅಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಪೀಟರ್ ಜಸ್ಟ್ ಸ್ನ್ಯಾಪ್ಡ್ ಹಿಸ್ ಫಿಂಗರ್ಸ್ ಅಟ್ ದ ಸ್ಪೀಡ್ ಲಿಮಿಟ್ ಆ್ಯಂಡ್ ಡ್ರೋವ್ ಆಸ್ ಈ ಫಾಸ್ಟ್ ಹಿ ಲೈಕ್ಡ್. ಸ್ಪೀಡ್ ಲಿಮಿಟ್ ಎದಕ್ಕಿರುತ್ತೆ? ಟು ಕಂಟ್ರೋಲ್ ಯುವರ್ ವೆಹಿಕಲ್. ಬಟ್ ಯು ಸ್ನ್ಯಾಪ್ಡ್ ಅಟ್ ಹಿಸ್ ಫಿಂಗರ್ಸ್ ಅಟ್ ದ ಸ್ಪೀಡ್ ಲಿಮಿಟ್. ಸ್ಪೀಡ್ ಲಿಮಿಟಲ್ಲಿ ನೀವು ಅಂದ್ಕೊಂಡು ಯು ಡ್ರೋ ಫಾಸ್ಟ್ ಅಂತಂದರೆ ಯು ರಿಜೆಕ್ಟ್ ಇಟ್ ಔಟ್ವರ್ಡ್ಲಿ, ಅದನ್ನು ರಿಜೆಕ್ಟ್ ಮಾಡಿಬಿಡ್ತೀರಾ ಆ್ಯಂಡ್ ಯು ಮೂವ್ ಫಾರ್ವರ್ಡ್ ಅಂತ ಅರ್ಥ ಆಗುತ್ತೆ. ಜೋನ್ ಸ್ನ್ಯಾಪ್ಡ್ ಹರ್ ಫಿಂಗರ್ಸ್ ಅಟ್ ದ ರೂಮರ್ ಅಬೌಟ್ ದೇರ್ ಬ್ಯಾಂಕ್ ಕರಪ್ಸಿ.
ಅವನೇನು ಮಾಡ್ತಾನೆ, ತಾನು ಬ್ಯಾಂಕ್ ಕರಪ್ಟ್ ಅಂತ ಜನ ಹೇಳ್ತಿದ್ದಾರೆ, ಅದನ್ನು ಕೇರ್ ಮಾಡಲಾರ್ದಂಗೆ ಅವನು ಮುಂದೆ ಹೋಗ್ತಾನೆ. ಓಕೆ, ಹಾಗೆಯೇ ಮುಂದಿನ ಕ್ವಶನ್ ಹೋಗೋಣ. ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್. ಇದು ನಿಮ್ಗೆ ಕೆಲವರಿಗೆ ಅರ್ಥ ಆಗ್ಬೋದು. ಯಸ್, ಯಾಕಂತಂದರೆ ನೋಡಿ, ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂದರೆ ಟು ಪನಿಷ್ ಅ ಪರ್ಸನ್ ಸಿವಿಯರ್ಲಿ ಫಾರ್ ಹಿಸ್ ಆರೋಗ್ಯನ್ಸ್. ಒಬ್ಬ ತುಂಬ ಆರೋಗ್ಯಂಟ್ ಇದ್ದಾನೆ ಆ್ಯಂಡ್ ಯು ಪನಿಷ್ ಹಿಮ್ ಸಿವಿಯರ್ಲಿ ಅಂತ. ಟು ಗ್ರ್ಯಾಪಲ್ ಕರೇಜಿಯಸ್ಲಿ ವಿತ್ ಡಿಫಿಕಲ್ಟಿ ದಟ್ ಲೈಸ್ ಇನ್ ಅವರ್ ವೇ. ನಮ್ಮ ಹಾದಿಯಲ್ಲಿರುವ ಕಷ್ಟಗಳನ್ನು ಎದುರಿಸೋದು. ಟು ಹ್ಯಾಂಡಲ್ ಇಟ್ ಬೈ ಫಿಯರ್ಸ್ ಅಟ್ಯಾಕ್. ತುಂಬ ಫಿಯರ್ಸ್ಫುಲ್ಲಾಗಿ ಒಂದನ್ನು ಅಟ್ಯಾಕ್ ಮಾಡೋದು. ಟು ಬೈಪಾಸ್ ದ ಲೀಗಲ್ ಪ್ರೊಸೆಸ್ ಆ್ಯಂಡ್ ಟೇಕ್ ದ ಆ್ಯಕ್ಷನ್ ಅಕಾರ್ಡಿಂಗ್ ಟು ಒನ್ಸ್ ವಿಮ್ಸ್. ನಿಮ್ಮ ಮನಸ್ಸಿಗಿದ್ದಂಗೆ ಟು ಬೈಪಾಸ್ ಲೀಗಲ್ ಪ್ರೊಸೆಸ್ ಕೈಗೆತ್ಕೊಳೋದು, ನಿಮಗೆ ಮನಸ್ಸಿಗೆ ಬಂದ ಹಾಗೆ ಮಾಡೋದು. ಏನಿರ್ಬೋದು, ಇದರ ಅರ್ಥ ಏನು? ಓಕೆ, ಹಾಂ, ದ ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಸರಿ ಇದೆ. ಏತ್ ಒನ್ ಆಪ್ಷನ್ ಬಿ ಸರಿ ಇದೆ. ಟು ಗ್ರ್ಯಾಪಲ್ ಕರೇಜಿಯಸ್ಲಿ ವಿತ್ ಡಿಫಿಕಲ್ಟಿ ದಟ್ ಲೈಸ್ ಇನ್ ಅವರ್ ವೇ ಅಂತ. ನಮ್ಮ ದಾರಿಯಲ್ಲಿರುವಂಥ ಕಷ್ಟಗಳನ್ನು ಮೀರಿ ಮುನ್ನಡೆಯೋದಕ್ಕೆ ಅಂತಾರೆ ಟು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಅಂತ ಹೇಳ್ತಾರೆ. ನೋಡಿ, ಲುಕ್ ಅಟ್ ದ ಪಿಕ್ಚರ್. ದಿಸ್ ಮ್ಯಾನ್ ಈಸ್ ಟೇಕಿಂಗ್ ದ ಬುಲ್ ಬೈ ದ ಹಾರ್ನ್ಸ್. ಟು ಡೂ ಸಮಥಿಂಗ್ ಡಿಫಿಕಲ್ಟ್ ಇನ್ ಅ ಬ್ರೇವ್ ಆ್ಯಂಡ್ ಡಿಟರ್ಮಿನ್ಡ್ ವೇ. ಒಂದು ಡಿಫಿಕಲ್ಟ್ ಟಾಸ್ಕನ್ನು ತಗೊಳೋದು. ವೈ ಡೋಂಟ್ ಯು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಆ್ಯಂಡ್ ಟೆಲ್ ಹಿಮ್ ಟು ಲೀವ್. ನೋಡಿ, ವೈ ಡೋಂಟ್ ಯು ಟೇಕ್ ದ ಬುಲ್ ಬೈ ದ ಹಾರ್ನ್ಸ್ ಆ್ಯಂಡ್ ಟೆಲ್ ಹಿಮ್ ಟು ಲೀವ್. ಎಕ್ಸಾಂಪಲಲ್ಲಿ ಒಬ್ಬ ವ್ಯಕ್ತಿಯನ್ನು ಅವನನ್ನು ಬ್ರೇವ್ ಆಗಿ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಟು ಬಿ ಇನ್ ಅಬೇಯನ್ಸ್ ಅಂತ ಮತ್ತೊಂದು ಬಂದಿದೆ. ಹಾಗಾದರೆ ಏನು? ಟು ಬಿ ಇನ್ ಟ್ರಬಲ್, ಡ್ಯುಯಲ್ ಮೈಂಡೆಡ್, ಇನ್ ಅ ಫೈಟಿಂಗ್ ಮೋಡ್, ಇನ್ ಸಸ್ಪೆನ್ಸ್ ಅಂತ ಇಲ್ಲಿ ಬರ್ತದೆ. ಇನ್ ಅಬೇಯನ್ಸ್, ಟು ಬಿ ಇನ್ ಅಬೇಯನ್ಸ್. ಓಕೆ, ನೋಡಿ, ಡ್ಯುಯಲ್ ಮೈಂಡೆಡ್ ಅಂತ ಉತ್ತರ ಬರ್ತಾ ಇದೆ. ಟು ಬಿ ಇನ್ ಟ್ರಬಲ್ ಅಂತ ಉತ್ತರ, ವಿಭಿನ್ನ ಉತ್ತರಗಳನ್ನು ಮಾಡ್ತಾ ಇದ್ದೀರ. ನೋಡಿ, ದ ರೈಟ್ ಆನ್ಸರ್ ಇನ್ ಸಸ್ಪೆನ್ಸ್ ಅಂತ. ಇನ್ ಸಸ್ಪೆನ್ಸ್ ಅಂತ ಅರ್ಥ. ಟು ಬಿ ಇನ್ ಅಪೆನ್ಸ್ ಅಂತಂದರೆ ಇನ್ ಸಸ್ಪೆನ್ಸ್ ಅಂತ. ನೋಡೋಣ. ಟು ಹೋಲ್ಡ್ ಸಮಥಿಂಗ್ ಇನ್ ಅಬೇನ್ಸ್ ಮೀನ್ಸ್ ಟು ಡಿಲೇ ಟು ಆರ್ ಸಸ್ಪೆಂಡ್ ಸಮಥಿಂಗ್. ಏನೋ ಒಂದು ಕೆಲಸ ಆಗೋದನ್ನು ಸ್ವಲ್ಪ ಡಿಲೇ ಮಾಡೋದು ಅಥವಾ ಅದನ್ನು ಕೆಲವು ಹೊತ್ತಿನವರೆಗೆ ಸಸ್ಪೆಂಡ್ ಮಾಡೋದು. ಅಂದರೆ ಪೋಸ್ಟ್ಪೋನಿಂಗ್ ಅಂತ ಒಂದು ರೀತಿ ಕೈಂಡ್ ಆಫ್ ಪೋಸ್ಟ್ಪೋನಿಂಗ್. ಹೌ ಲಾಂಗ್ ಡು ಯು ಥಿಂಕ್ ದೇ ವಿಲ್ ಹೋಲ್ಡ್ ದ ಡಿಸಿಷನ್ ಇನ್ ಅಬೇನ್ಸ್ ಅಂದರೆ ಹೌ ಲಾಂಗ್ ದೇ ಹೋಲ್ಡ್ ದಟ್. ಐ ಆಮ್ ಈಗರ್ ಟು ನೋ ವಾಟ್ ದೇ ಥಿಂಕ್. ನೋಡಿ, ಆ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಪೇನ್ಸ್ ಅಂತಂದರೆ ಯಾವುದನ್ನ ಒಂದು ಕೆಲವು ದಿನಗಳ ಕಾಲ, ಕೆಲವು ಸಮಯದವರೆಗೆ ಮುಂದೆ ಹಾಕೋದು. ಸಸ್ಪೆನ್ಸಲ್ಲಿ ಇಡೋದು, ಸಸ್ಪೆಂಡ್ ಮೋಡಲ್ಲಿ ಇಡೋದು. ಓಕೆ, ನೆಕ್ಸ್ಟ್ ಹೋಗೋಣ. ಇದು ಈಸಿಯಾಗಿ ಅರ್ಥ ಆಗುತ್ತೆ. ಟು ಕಾಸ್ಟ್ ಪರ್ಲ್ಸ್ ಬಿಫೋರ್ ಅ ಸ್ವೈನ್ ಅಂತ. ಟು ಕಾಸ್ಟ್ ಪರ್ಲ್ಸ್ ಬಿಫೋರ್ ಅ ಸ್ವೈನ್. ಟು ಸ್ಪೆಂಡ್ ರೆಕ್ಲೆಸ್ಲಿ, ಟು ಸ್ಪೆಂಡ್ ಅ ಲಾಟ್ ಆಫ್ ಮನಿ ಆನ್ ದ ಅನ್ಕೀಪ್ ಆಫ್ ಡೊಮೆಸ್ಟಿಕ್ ಹಾಕ್ಸ್. ಟು ವೇಸ್ಟ್ ಟು ವೇಸ್ಟ್ ಮನಿ ಆಗಿರಬೇಕಿದು. ಓಕೆ, ಟು ವೇಸ್ಟ್ ಮನಿ ಓವರ್ ಟ್ರಿಫಲ್ಸ್. ಟು ಆಫರ್ ಅ ಪರ್ಸನ್ ಅ ಥಿಂಗ್ ವಿಚ್ ಹಿ ಕೆನಾಟ್ ಅಪ್ರಿಷಿಯೇಟ್ ಅಂತ. ಹೀಗೆ ಆಪ್ಷನ್ಸ್ ಎಲ್ಲ ಬರ್ತಾ ಇದೆ. ಯಾವ ಆಪ್ಷನ್ಸನ್ನು ನೀವು ಪಿಕ್ ಮಾಡ್ತೀರಾ? ವಿಚ್ ಆಪ್ಷನ್ ಡು ಯು ಪಿಕ್? ಯಾವ ಆಪ್ಷನನ್ನು ಪಿಕ್ ಮಾಡ್ತೀರಾ 10th ಕ್ವಶನ್ಗೆ? ವಿಚ್ ಒನ್ ವಿಲ್ ಯು ಪಿಕ್? ಓಕೆ, ಇಲ್ಲಿ ಟು ಕ್ಯಾಸ್ಟ್ ಪರ್ಲ್ಸ್ ಬಿಫೋರ್ ಅ ಸ್ವೈನ್ ಇದಕ್ಕೆ ಸರಿಯಾದ ಉತ್ತರ ಟು ಆಫರ್ ಅ ಪರ್ಸನ್ ಅ ಥಿಂಗ್ ವಿಚ್ ಹಿ ಕೆನಾಟ್ ಅಪ್ರಿಷಿಯೇಟ್. ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ, ಕನ್ನಡದಲ್ಲಿ ಒಂದು ಗಾದೆ ಮಾತು ಬರುತ್ತೆ, ಮಂಗನ ಕೈಯಲ್ಲಿ ಮಾಣಿಕ್ಯ ಅಂತ.
ಮಂಗನ ಕೈಲಿ ಮಾಣಿಕ್ಯ ಕೊಡೋದು ಅಂದರೆ ಅರ್ಥ ಏನು? ಆ ವ್ಯಕ್ತಿಗೆ ಅದರ ವ್ಯಾಲ್ಯೂನೇ ಗೊತ್ತಿರಲ್ಲ. ಆ ವ್ಯಕ್ತಿಗೆ ನಾವು ಡಿಫಿಕಲ್ಟ್ ಕೆಲವು ಕಾನ್ಸೆಪ್ಟ್ಗಳು ಅವನಿಗೆ ಸಣ್ಣ ಪುಟ್ಟ ಅಂಶಗಳೇ ಅರ್ಥ ಆಗಲ್ಲ. ಅವನಿಗೆ ಹೇಳೋಕೆ ಹೋಗ್ತೀವಿ, ಯಾರೋ ಹೇಳ್ತಾರೆ ಯಾರ್ದೋ ಕೈಲಿ ವೇದಾಂತ, ಓಕೆ ಮಂಗನ ಕೈಲಿ ಮಾಣಿಕ್ಯ ಕರೆಕ್ಟಾಗಿ ಇದಕ್ಕೆ ಸೂಟ್ ಆಗುತ್ತೆ. ಟು ಕಾಸ್ಟ್ ಪಲ್ಸ್ ಬಿಫೋರ್ ಅ ಸ್ವೈನ್ ಅಂತಂದರೆ ಏನು? ಟು ಕಾಸ್ಟ್ ಪಲ್ಸ್ ಬಿಫೋರ್ ಅ ಸ್ವೈನ್ ಅಂತಂದರೆ ಇದು ನೋಡಿ. ಇಫ್ ಯು ಸೇ ದಟ್ someone is casting pulse before a swine, you mean that they are wasting their time offering something that is helpful or valuable to someone who doesn't appreciate or understand it. ಈ ಪ್ರಾಣಿಗೆ ಏನು ಗೊತ್ತು ಈ ಪಲ್ಸ್ ಬಗ್ಗೆ? ಆ ಪ್ರಾಣಿಗೆ ಆ ಪಲ್ಸನ್ನು ಅದರಲ್ಲಿ ಹಾಕಿದರೆ ಏನು ಮಾಡುತ್ತೆ? ಆ ಪ್ರಾಣಿ ಏನು ಮಾಡಬೇಕು ಅದನ್ನೇ ಮಾಡುತ್ತೆ. ಆ ಪ್ರಾಣಿಗೆ ಏನಿಲ್ಲ, ಅದರ ವ್ಯಾಲ್ಯೂನೇ ಗೊತ್ತಿರಲ್ಲ, ಪಲ್ಸ್ ವ್ಯಾಲ್ಯೂನೇ ಗೊತ್ತಿಲ್ಲ, ಹಾಗೇ ಇರುತ್ತೆ. ಈಗ ಉದಾಹರಣೆಗೆ ಅದರ ಬೆಲೆನೇ ಗೊತ್ತಿರಲ್ಲ. ಆ ವ್ಯಕ್ತಿಗೆ ಆ ಪೋಸ್ಟ್ ಕೊಟ್ಟರೆ ಆ ಪೋಸ್ಟ್ನ ಅವನು ಎಂಜಾಯ್ ಮಾಡ್ತಾನೆ? ನೋ, ಹಿ ವಿಲ್ ನೆವರ್ ಡೂ ಇಟ್. ಹಿ ವಿಲ್ ನೆವರ್ ಡೂ ದ ಜಸ್ಟಿಸ್ ವಿತ್ ದಟ್ ಪೋಸ್ಟ್. ಹಾಗಾಗುತ್ತೆ ನೋಡಿ. ಯು ಡೋಂಟ್ ವ್ಯಾಲ್ಯೂ ವಾಟ್ ಶುಡ್ ಬಿ ವ್ಯಾಲ್ಯೂಡ್. ಐ ವಾಸ್ ಕಾಸ್ಟಿಂಗ್ ಪಲ್ಸ್ ಬಿಫೋರ್ ಸ್ವೈನ್. ನೋಡಿ, ಯು ಡೋಂಟ್ ವ್ಯಾಲ್ಯೂ ವಾಟ್ ಶುಡ್ ಬಿ ವ್ಯಾಲ್ಯೂಡ್. ನಿನಗೆ ಯಾವ ಅದ್ರ ಬೆಲೆನೇ ಗೊತ್ತಿಲ್ಲ. ನಾನೇನು ಮಾಡ್ತೀನಿ? ಐ ವಾಸ್ ಕಾಸ್ಟಿಂಗ್ ಪಲ್ಸ್ ಬಿಫೋರ್ ಸ್ವೈನ್ ಅಂತ. ಸೊ ದಟ್ ಈಸ್ ದ ಆನ್ಸರ್. ನಾನು ನಿಮಗೆ ಆಪ್ಷನ್ ಡಿ ಅಂತ ಹೇಳಿದೆ. ಈಗಲೂ ಕೂಡ ಸಮ್ ಆಫ್ ಯು ಆರ್ ಸೇಯಿಂಗ್ ಬಿ ಅಂತಲೇ ಸ್ಟಿಕ್ ಆಗ್ತಾ ಇದ್ದೀರಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈಗ ಮುಂದಿನ ಹೋಗೋಣ. ಟು ಟೇಕ್ ಅ ಪೀಪಲ್ ಬೈ ದ ಸ್ಟಾರ್ಮ್. ಟು ಟೇಕ್ ದ ಪೀಪಲ್ ಬೈ ದ ಸ್ಟಾರ್ಮ್ ಹಾಗಂದರೆ ಏನು? ಟು ಪುಟ್ ಪೀಪಲ್ ಇನ್ ಅಟ್ಟರ್ ಸರ್ಪ್ರೈಸ್, ಟು ಕ್ಯಾಪ್ಟಿವೇಟ್ ದೆಮ್ ಅನ್ಎಕ್ಸ್ಪೆಕ್ಟೆಡ್ಲಿ, ಟು ಎಕ್ಸ್ಪ್ಲಾಯ್ಟ್ ಪೀಪಲ್ಸ್ ಎಜಿಟೇಷನ್, ಟು ಬ್ರಿಂಗ್ ಔಟ್ ಸಮಥಿಂಗ್ ಸೆನ್ಸೇಷಲ್ ಅಟ್ರಾಕ್ಟಿಂಗ್ ಪೀಪಲ್ಸ್ ಅಟೆನ್ಷನ್ ಅಂತ ಇಲ್ಲಿ ಆಪ್ಷನ್ಸ್ ಆರ್ ಹಿಯರ್. ಯಾವುದನ್ನು ಪಿಕ್ ಮಾಡ್ತೀರಾ? ಟೇಕ್ ಸಮಥಿಂಗ್ ಬೈ ಸ್ಟಾರ್ಮ್ ಅಂತಂದರೆ ಮಿಲ್ಕ್ ನೋಡಿ. ಟು ಪುಟ್ ಪೀಪಲ್ ಇನ್ ಅಟರ್ ಸರ್ಪ್ರೈಸ್, ಟು ಕ್ಯಾಪ್ಟಿವೇಟ್ ದೆಮ್ ಅನ್ಎಕ್ಸ್ಪೆಕ್ಟೆಡ್ಲಿ, ಟು ಎಕ್ಸ್ಪ್ಲಾಯ್ಟ್ ಪೀಪಲ್ಸ್ ಹೆಸಿಟೇಷನ್, ಟು ಬ್ರಿಂಗ್ ಔಟ್ ಸಮಥಿಂಗ್ ಸೆನ್ಸೇಷನಲ್ ಅಟ್ರಾಕ್ಟಿಂಗ್ ಪೀಪಲ್ಸ್ ಅಟೆನ್ಷನ್ ಅಂತ ಇದೆ. ಇಲ್ಲಿ ಏನಿದೆ ಅಂತಂದರೆ ಎಲ್ಲವೂ ಕೂಡ ಆಲ್ಮೋಸ್ಟ್ ಕರೆಕ್ಟ್ ಮೀನಿಂಗ್ ಅಂತಲೇ ತೋರಿಸ್ತಾ ಇದೆ. ಅಂದರೆ ಟೇಕ್ ಬೈ ಸ್ಟ್ರಾಮ್ ಅಂತಂದರೆ ಟು ಪುಟ್ ಪೀಪಲ್ ಇನ್ ಅ ಅಟ್ಟರ್ ಸರ್ಪ್ರೈಸ್, ಜನಗಳನ್ನು ಒಂದು ಸರ್ಪ್ರೈಸಿಗೆ ತಳ್ಳೋದು. ಈ ಮೀನಿಂಗ್ ಮೋಸ್ಟ್ ಸೂಟೇಬಲ್ ಆಗುತ್ತೆ. ಅದೇ ರೀತಿ ಕ್ಯಾಪ್ಟಿವೇಟ್ ಅಂತ ಅನಿಸುತ್ತೆ. ಅನ್ಎಕ್ಸ್ಪೆಕ್ಟೆಡ್ಲಿ ಕ್ಯಾಪ್ಟಿವೇಟ್ ಅಂದರೆ ಏನು? ಟು ಪುಟ್ ಪೀಪಲ್ ಇನ್ ಅಟ್ಟರ್ ಸರ್ಪ್ರೈಸ್ ಅಂದರೆ ಆಲ್ಮೋಸ್ಟ್ ನಿಯರ್ ಆನ್ಸರ್ ಇದೆ. ಟು ಬ್ರಿಂಗ್ ಔಟ್ ಸಮಥಿಂಗ್ ಸೆನ್ಸೇಷನಲ್ ಅಟ್ರಾಕ್ಟಿಂಗ್ ಪೀಪಲ್ಸ್ ಅಟೆನ್ಷನ್ ಅಂತ ಏನಿದೆ ಇದು ಕೂಡ ಆಲ್ಮೋಸ್ಟ್ ಆಗುತ್ತೆ. ಈ ಆಲ್ಮೋಸ್ಟ್ ಮೀನಿಂಗ್ಗಳಲ್ಲಿ ಫಸ್ಟ್ ಒನ್ನಿಗೆ ಐ ಗೋ ಫಾರ್ ದ ಫಸ್ಟ್ ಒನ್ನಿಗೆ ಹೋಗೋಣ. ಓಕೆ. ಟೇಕ್ ಬೈ ಸ್ಟಾರ್ಮ್ ಅಂದರೆ ಮೇಕ್ ವಿವಿಡ್ ಇಂಪ್ರೆಷನ್ ಆನ್ ಕ್ವಿಕ್ಲಿ ವಿತ್ ಪಾಪ್ಯುಲರ್ ಅಕ್ಲೈಮ್ ಆರ್ ರಿನೌನ್ ಅಂತ. ಫಾರ್ ಎಕ್ಸಾಂಪಲ್, ದ ನ್ಯೂ ರಾಕ್ ಗ್ರೂಪ್ ಟುಕ್ ದ ಟೌನ್ ಬೈ ಸ್ಟಾರ್ಮ್ ಅಂತಂದರೆ ಅವ್ರಿಗೆ ಸರ್ಪ್ರೈಸ್ ತಳ್ತು ಅನ್ನೋ ಅರ್ಥದಲ್ಲಿ ಬರುತ್ತೆ. ಅಂದರೆ ಆ ರಾಕ್ ಗ್ರೂಪ್ ಅಂದರೆ ಮ್ಯೂಸಿಕ್ ಬ್ಯಾಂಡ್ ಆ ಊರನ್ನು ಮೋಡಿ ಮಾಡ್ತು, ದಿಗ್ಭ್ರಮೆಗೊಳಿಸ್ತು, ಆಶ್ಚರ್ಯಕ್ಕೆ ತಳ್ತು ಅನ್ನೋ ಅರ್ಥದಲ್ಲಿ ನಾವು ಟುಕ್ ಬೈ ಸ್ಟಾರ್ಮ್ ಅಂತ ಬಳಸ್ಬೋದು. ಓಕೆ. ಹಾಗೆಯೇ ನೆಕ್ಸ್ಟ್ ಎಕ್ಸಾಂಪಲ್ ಹಾರ್ಪ್ ಆನ್ ಅಂತ. ಈ ಹಾರ್ಪ್ ಆನ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಹಾರ್ಪ್ ಆನ್? ಟು ಕಾಮೆಂಟ್, ಟು ಕ್ರಿಟಿಸೈಸ್, ಟು ಕೀಪ್ ಆನ್ ಟಾಕಿಂಗ್, ಟು ಕೀಪ್ ಇನ್ಸಲ್ಟಿಂಗ್ ಅಂತ ಬರ್ತಾ ಇದೆ. ಹಾಗಾದರೆ ಏನು? ಓಕೆ. ಏನು ಮಾಡ್ತೀರಾ? ಟು ಹಾರ್ಪ್ ಆನ್ ಅಂದರೆ ಏನು ತಗೊಳ್ತೀರಾ? ಓಕೆ, ಲೆಟ್ಸ್ ಔಟ್ ಸಮ್ ಟೀ. ಟೀನು ನೀವು ಕುಡಿತಾ ಇರ್ಬೋದು, ಬಟ್ ಐ ಕ್ಯಾನ್ ಸಿ ಯು ಕ್ಯಾನ್ ಸಿ ಮೀ. ಓಕೆ, ಇದಕ್ಕೆ ಉತ್ತರ ಏನಾಗುತ್ತೆ ಅಂದರೆ, ಓಕೆ
ಟು ಕೀಪ್ ಆನ್ ಟಾಕಿಂಗ್, ಮಾತಾಡ್ತಾನೇ ಇರೋದು. ಟು ಕೀಪ್ ಆನ್ ಟಾಕಿಂಗ್, ಅದಕ್ಕೆ ಟು ಹಾರ್ಪ್ ಆನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, harp on, to talk about a subject ಕಾನ್ಸ್ಟೆಂಟ್ಲಿ ಆರ್ ರಿಪೀಟೆಡ್ಲಿ ಇನ್ ಎನಾಯಿಂಗ್ ವೇ. ಯಾವುದೋ ಒಂದು ವಿಚಾರ ಬೇಜಾರಾಗೋವ್ರಿಗೆ ಬಿಡೋದಿಲ್ಲ. ಗೋ ಆನ್ ಟಾಕಿಂಗ್, ಹಾರ್ಪಿಂಗ್ ಆನ್, ಹಾರ್ಪಿಂಗ್ ಆನ್, ಹಾರ್ಪಿಂಗ್ ಆನ್ ಅಂತ ಹೇಳ್ತಾರೆ. ಶಿ ಈಸ್ ಆಲ್ವೇಸ್ ಹಾರ್ಪಿಂಗ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಅ ಗುಡ್ ಡಯಟ್. He seems to enjoy the harping on my shortcomings. Some people are like that only. They want to talk about your shortcomings all the day. ನಿಮ್ಮ ಕೈಯಿಂದ ಅದು ಆಗಲ್ಲ, ನಿಮ್ಮ ಕೈಯಿಂದ ಇದು ಆಗಲ್ಲ, ನಿಮ್ಮ ಕೈಯಿಂದ ಇದು ಹೇಳ್ತಾನೇ ಇರ್ತಾರೆ. ಶಾರ್ಟ್ ಕಮಿಂಗ್ಸ್ ಬಗ್ಗೆನೇ ಇರ್ತಾರೆ. ನಿಮ್ಮಲ್ಲಿರೋ ಒಳ್ಳೆತನದ ಬಗ್ಗೆ ಮಾತಾಡೋದೇ ಇಲ್ಲ. ಬಿಕಾಸ್ ದೇ ಆರ್ ಗುಡ್ ಅಟ್ ಹಾರ್ಪಿಂಗ್ ಆನ್. ಓಕೆ, ನೆಕ್ಸ್ಟ್ ಹೋಗೋಣ. ಟು ಬ್ರಿಂಗ್ ಒನ್ಸ್ ಎಗ್ಸ್ ಟು ಅ ಬ್ಯಾಡ್ ಮಾರ್ಕೆಟ್. ಇದು ಸ್ವಲ್ಪ ಚಿಕ್ಕದು ಮಾಡಿ ನಾನು ಹೇಳ್ತೀನಿ. ಟು ಬ್ರಿಂಗ್ ಒನ್ಸ್ ಎಗ್ಸ್ ಟು ಅ ಬ್ಯಾಡ್ ಮಾರ್ಕೆಟ್, ಟು ಫೇಸ್ ಆನ್ humiliating situation, to bring one's commodities to a market where is no demand for them, to show one's talents before audience which is incapable of appreciating them, to fail in one's plans because one goes to the wrong people for help. ನೋಡಿ, ಇಲ್ಲ ಆಲ್ಮೋಸ್ಟ್ ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಸೂಟೇಬಲ್ ಅನಿಸುತ್ತೆ. ಆಲ್ ದ ಆನ್ಸರ್ಸ್ ಆಲ್ಮೋಸ್ಟ್ ಕರೆಕ್ಟ್. ನೋಟ್ಸ್ ಹಾಕಿ ಸರ್, ಕ್ಲಾಸ್ ಆದಮೇಲೆ ಹಾಕೋಣ. ಚಿನ್ನು ಹಾಕೋಣ. ಶಬ್ಬೀರ್, ಸುರಯ್ಯ ಹಾಕೋಣಮ್ಮ. ಇಲ್ಲಿ ಯಾರು ಇರ್ತೀರಂತ ಹೇಳಲ್ಲ, ಹಾಕೋಣ. ನೀಡ್ ನಾಟ್ ಟು ವರಿ. ಹಾಗೆಯೇ, how many of you like this video? Let me see that. Okay. I think you almost didn't like this video. ಸರ್ 4-5 ಗಂಟೆಗೆ ಕ್ಲಾಸ್ ಮಾಡಿಬಿಡಿ ಸರ್, ಈವ್ನಿಂಗ್ ಮೇಲೆ ಮಳೆ ಬರುತ್ತೆ. ಓಕೆ ಅಮ್ಮ, ನೀವು ಹೇಳೋದು ಸರಿ ಇದೆ. 4 ಗಂಟೆ 5 ಗಂಟೆ ನಡುವೆ ಮಾಡೋಣ. ಮಳೆ ಸಂಜೆ ಬರುತ್ತೆ, ಮಳೆ ಬಂದು ಪ್ರಾಬ್ಲಮ್ ಎಲ್ಲ ಆಗುತ್ತೆ, ಹಾಗಾಗಿ ಮಾಡೋಣ. ಹಾಗೆಯೇ ವೀಡಿಯೋನೆಲ್ಲ ಲೈಕ್ ಮಾಡ್ತಾ ಹೋಗಿ. ಸೂಪರ್ ಆಗಿದೆ, ಕಂಟೆಂಟ್ ಜಬರ್ದಸ್ತ್ ಆಗಿದೆ. ಪ್ರಾಬ್ಸ್ ಲಿಸ್ಟ್ ಹೇಳಿ. ನೋಡಿ, ನೀವು ಪ್ರಾಬ್ಸ್ ಲಿಸ್ಟ್ ಹೇಳಿ ಅಂತ ಹೇಳ್ತೀನಿ. ನಾನು ನಿಮಗೊಂದು ಲಿಸ್ಟೇ ಕೊಟ್ಬಿಟ್ಟೆ ಅಂದ್ಕೊಳ್ಳಿ, ಒಂದು ಬುಕ್ಕೇ ಕಳಿಸ್ಬಿಡ್ತೀನಿ ಅಂದ್ಕೊಳ್ಳಿ. ನೀಡ್ ನಾಟ್ ವರಿ, ಒಂದು 350 ಪೇಜದು ಬುಕ್ ಕಳಿಸ್ಬಿಡ್ತೀನಿ ನಾನು ನಿಮಗೆ. ಕೂತ್ಕೊಂಡು ಓದ್ಕೊಂತ ಕೂತ್ಕೊಳ್ಳಿ. ಐ ವಿಲ್ ಡೂ ದ್ಯಾಟ್. ನಾನು ನಿಮಗೆ ಕಳಿಸ್ಕೊಡ್ತೀನಿ. ನಾನೀಗ ಜಸ್ಟ್ ನಿಮಗೆ ಒಂದು ಕೊಡ್ತಾ ಇದ್ದೀನಿ. ಕಂಟೆಂಟ್ ಅಂದರೆ ಹೆಂಗಿರುತ್ತೆ ಅಂತಂದರೆ, ಮಾರ್ಕೆಟಲ್ಲಿ ಕಂಟೆಂಟಿಗೆ ದರ್ ಇಸ್ ನೋ ಸ್ಕ್ಯಾರ್ಸಿಟಿ, ತೊಂದರೆ ಇಲ್ಲ. ಆದರೆ ಅದನ್ನೆಲ್ಲ ಕುತ್ಕೊಂಡು ಓದೋಷ್ಟು ಸಮಯ ಯಾರಿಗಿದೆ? ಯಾರಿಗೂ ಕೂಡ ಇಲ್ಲ. ಅದೇ ಸಮಸ್ಯೆ. ಸಾಕಷ್ಟು ಈಗ ನನ್ನ ಹತ್ರ ಇಡಿಯಮ್ಸು, ಪ್ರೋಬ್ಸು ತುಂಬ PDF ನೋಟ್ಸ್ ಇದೆ. ಅದನ್ನು ನಿಮ್ಗೆ ಹಾಕ್ಬಿಟ್ಟೆ ಅಂತಂದರೆ ಅಗೇನ್ ಯು ವಿಲ್ ಪುಟ್ ಯುವರ್ ಸೆಲ್ಫ್ ಇನ್ ಕನ್ಫ್ಯೂಷನ್. ನೋಡಿ, ದೇರ್ ಆರ್ ಸಮ್ ಪಾರ್ಟ್ಸ್ ನಾನು ಭಾಳ ಜನಕ್ಕೆ ಹೇಳ್ತಾ ಹೋಗ್ತೀನಿ. ಕೆಲವೊಂದು ಐಟಮ್ಗಳಿದೆ ಇಂಗ್ಲೀಷಲ್ಲಿ, ಈ ವೊಕ್ಯಾಬ್ಲರಿ, ಅದರಲ್ಲಿ ಆ್ಯಂಟೋನಿಮ್ಸ್, ಸಿನೋನಿಮ್ಸ್, ಓಕೆ, ಇದೊಂದು ಬರುತ್ತೆ. ಈ ಇಡಿಯಮ್ಸು, ಫ್ರೇಸಲ್ ವರ್ಬ್ಸು ತುಂಬಾ ವರ್ಕ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ವರ್ಕ್ ಡೇ ಇನ್ ಡೇ ಔಟ್. ಇಡಿಯಮ್ಸು, ಫ್ರೇಸಲ್ ವರ್ಬ್ಸು, ಆನಂತರ ವೊಕ್ಯಾಬ್ಲರಿ, ಆನಂತರ ಇದು ಯಾವುದೋ ಟ್ರಾನ್ಸ್ಕ್ರಿಪ್ಷನ್ನು, ಫೊನೆಟಿಕ್ಸು, ಇವೆಲ್ಲ ಕೆಲವು ಐಟಮ್ಗಳಿದೆ. ಸುಮಾರು ವರ್ಕ್ ಮಾಡಿದ ಮೇಲೂ ಕೂಡ ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯು ವಿಲ್ ಮಾಸ್ಟರ್ ಓವರ್ ದ್ಯಾಮ್. ತುಂಬ ಅದ್ರ ಮೇಲೆ ಮಾಸ್ಟ್ರಿ ಸಿಗುತ್ತೆ ಅಂತ ಗ್ಯಾರಂಟಿನೇ ಇಲ್ಲ. ಸುಮಾರು ಎಫರ್ಟ್ ಬೇಕಾಗುತ್ತೆ. ಅಂಥ ಐಟಮನ್ನು ಕೊನೆ ತರ್ತಾ ಇದ್ದೀನಿ. ಯಾಕೆ ಅಂತಂದರೆ ದಿಸ್ ಈಸ್ ಲೈಕ್ ದಟ್ ಓನ್ಲಿ. ಹಾಂ, ಇಂಪಾರ್ಟೆಂಟ್ ಅಂದರೆ ನಾನು ಹೆಂಗೆ ಹೇಳಪ್ಪ? ಇಂಪಾರ್ಟೆಂಟ್ ಅಂದರೆ ನೇತ್ರ ಮಾತ್ರ ಮೇಡಮ್, ಇಂಪಾರ್ಟೆಂಟ್ ಅನ್ನೋದಕ್ಕೆ ಕಾರಣ ಗೊತ್ತಾ? ಯಾವುದು ಇಂಪಾರ್ಟೆಂಟ್ ಇಲ್ಲ. ಎಕ್ಸಾಮಲ್ಲಿ ಯಾವುದಾದ್ರೂ ಪಿಕ್ ಮಾಡ್ಕೊಂಬಂದು ಕೊಡ್ತಾರೆ. ಹೇಳೋರು ನನಗೆ ಹೇಳಿ ಪಿಕ್ ಮಾಡ್ಕೊಂಬಂದು ಕೊಡಲ್ಲ, ಅಥವಾ ನಿಮಗೆ ಕೇಳಿ ಪಿಕ್ ಮಾಡ್ಕೊಂಡು ಕೊಡಲ್ಲ, ಅವ್ರಿಗೆ ಮನಸ್ಸಿಂದ ಎತ್ಕೊಂಬಂದು ಕೊಟ್ಬಿಡ್ತಾರೆ. ಹಾಗಾಗಿ ಈ ಇಂಪಾರ್ಟೆಂಟನ್ನೇ ಹೇಳ್ತೀವಿ ಅಂತ ಯಾರಾದರೂ ನಿಮ್ಗೆ ಹೇಳ್ತಾ ಇದ್ದರೆ ಅವರು ನಿಮ್ಗೇನು ಮಾಡ್ತಾಯಿದ್ದಾರೆ? ತಲೆ ಮೇಲೆ ಹೇಳ್ತಾರೆ. ಅದನ್ನೇ ಹೇಳ್ತಕ್ಕ ಅದೇ ಮಾತಲ್ಲಿ. ಓಕೆ, ಸರಿ. ಈಗ ಇಲ್ಲಿ ಕೊಟ್ಟಿರುವಂಥ ಆನ್ಸರಲ್ಲಿ ಯಾವ್ದು ಸರಿಯಾಗಿ? ದ ರೈಟ್ ಆನ್ಸರ್. ನೀವೆಲ್ಲ ಆನ್ಸರ್ ಮಾಡ್ತಾ ಇದ್ದೀರಾ. ಸೂಪರ್ ಕ್ಲಾಸ್ ಅಂತ ಟೀಚಿಂಗ್ ಮೆಥಡ್ ಮೇಲೆ ಕ್ಲಾಸ್ ಮಾಡಿ. ಆಗ ಮಾಡೋಣ, ಎಲ್ಲನೂ ಮಾಡೋಣ.
ಟು ಫೇಲ್ ಇನ್ ಒನ್ಸ್ ಪ್ಲ್ಯಾನ್ಸ್ ಬಿಕಾಸ್ ಒನ್ ಗೋಸ್ ಟು ದ ರಾಂಗ್ ಪೀಪಲ್ ಫಾರ್ ಹೆಲ್ಪ್ ಅನ್ನೋವಂಥ ಆಪ್ಷನ್ ಡಿ ಸರಿಯಾಗಿದೆ. ನೀವೆಲ್ಲ ಬೇರೆ 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 ಉತ್ತರ ಹೇಳಿರ್ಬೋದು ಅಂದ್ಕೊಂಡಿದ್ದೀನಿ. ಓಕೆ, ಹಾಂ, ಇದು ಸರಿಯಾದ ಉತ್ತರ. ಟು ಫೇಲ್ ಇನ್ ಒನ್ಸ್ ಪ್ಲ್ಯಾನ್ಸ್ ಬಿಕಾಸ್ ಒನ್ ಗೋಸ್ ಟು ದ ರಾಂಗ್ ಪೀಪಲ್ ಫಾರ್ ಹೆಲ್ಪ್. ನೀವು ರಾಂಗ್ ಪರ್ಸನ್ ಹತ್ರ ಹೋಗಿದ್ದೀರಾ ಹೆಲ್ಪ್ ಕೇಳ್ಕೊಂಡು, ಆ್ಯಂಡ್ ಹಿ ವೋಂಟ್ ಹೆಲ್ಪ್ ಯು ಅಟ್ ಆಲ್, ಬಟ್ ಹಿ ವಿಲ್ ರ್ಯಾಂಗಲ್ ಓವರ್ ಯು. ನಿಮ್ಮ ಮೇಲೆ ಆಟ ಆಡಿಸ್ತಾನೆ ಹೋಗ್ತಾನೆ, ಯಾವತ್ತೂ ಇರೋದನ್ನು ಇದ್ದಾಗಿ ಹೇಳಲ್ಲ. ಟು ಬ್ರಿಂಗ್ ಒನ್ಸ್ ಎಗ್ಸ್ ಟು ಬ್ಯಾಡ್ ಮಾರ್ಕೆಟ್ ಅಂದರೆ ಟು ಫೇಲ್ ಇನ್ ಒನ್ಸ್ ಪ್ಲ್ಯಾನ್ ಬಿಕಾಸ್ ಒನ್ ಗೋಸ್ ಟು ದ ರಾಂಗ್ ಪೀಪಲ್ ಫಾರ್ ಹೆಲ್ಪ್. ನೋಡಿ ಹೇಗಿದೆ. ಓಕೆ ಓಕೆ, ನೆಕ್ಸ್ಟ್ ಟು ಗಿವ್ ಆರ್ ಗೆಟ್ ದ ಬೋರ್ಡ್. ಟು ಗಿವ್ ಆರ್ ಗೆಟ್ ದ ಬೋರ್ಡ್ ಅಂದರೆ ಟು ಗೆಟ್ ಅವೇಟೆಡ್, ಟು ಹ್ಯಾವ್ ಗುಡ್ ಲಕ್, ಟು ಸೆಂಡ್ ಅವೇ, ಟು ಗೆಟ್ ಇಂಪಾಸಿಬಲ್ ಅಂತ ಅಂದರೆ ಇದು ಟು ಗೆಟ್ ಆರ್ ಗಿವ್ ದ ಬೋರ್ಡ್ ಅಂತ ಇದೆ. ಓಕೆ, ಟು ಗೆಟ್ ದ ಅವೇಟೆಡ್, ಟು ಹ್ಯಾವ್ ಗುಡ್ ಲಕ್, ಟು ಸೆಂಡ್ ಅವೇ, ಟು ಗೆಟ್ ದ ಇಂಪಾಸಿಬಲ್ ಅಂತ ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಇದರಲ್ಲಿ ಯಾವುದು ಟು ಗಿವ್ ದ ಬೋರ್ಡ್ ಅಂದರೆ ಏನು, ಅಥವಾ ಟು ಗೆಟ್ ದ ಬೋರ್ಡ್ ಅಂದರೆ ಏನು, ಅದರ ಮೀನಿಂಗ್ ಏನು? ನೋಡಿ, ಭಾಳ ಸಿಂಪಲ್ ಕಾಣುತ್ತೆ ಮೇಲ್ನೋಟಕ್ಕೆ. ಮೇಲ್ನೋಟಕ್ಕೆ ನಿಮಗೆಲ್ಲರಿಗೂ ಹ್ಯಾವ್ ದ ಗುಡ್ ಲಕ್ ಅಂತ ಅನ್ನಿಸ್ಬೋದು. ಟು ಗೆಟ್ ದ ನೋಡಿ, ಟು ಗೆಟ್ ದ ಬೋರ್ಡ್ ಅಂತಂದರೆ ಟು ಗೆಟ್ ದ ಬೋರ್ಡ್ ಅಂದರೆ ಟು ಬಿ ಡಿಸ್ಮಿಸ್ಡ್ ಅಂತ, ಟು ಸೆಂಡ್ ಅವೇ ಅಂತ ಅರ್ಥ ಆಗುತ್ತೆ. ಟು ಗೆಟ್ ಡಿಸ್ಮಿಸ್ಡ್, ನಿಮ್ಮನ್ನು ಡಿಸ್ಮಿಸ್ ಮಾಡೋದು. ಟು ಫೈರ್ ಅಂತಾರೆ, ನಿಮ್ಮನ್ನು ಕೆಲಸ ತೆಗೆದುಹಾಕೋದಕ್ಕೆ ಏನಂತಾರೆ, ಟು ಫೈರ್ಡ್. ಟು ಗೆಟ್ ಡಿಸ್ಮಿಸ್ಡ್, ಟು ಗೆಟ್ ಫೈರ್ಡ್ ಅಂತ ಅರ್ಥ. ಟು ಗೆಟ್ ದ ಬೋರ್ಡ್ ಅಂತಂದರೆ ಈ ರೀತಿ ಅರ್ಥವನ್ನು ಬರುತ್ತೆ. ಗೊತ್ತಾಯ್ತಲ್ಲ? ಟು ಸೆಂಡ್ ಅವೇ ಅನ್ನುವಂಥ ಉತ್ತರ ಏನಿದೆ, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಮುಂದೋಗೋಣ. ಟು ಸೇವ್ ಒನ್ಸ್ ಫೇಸ್ ಅಂತ. ಟು ಸೇವ್ ಒನ್ಸ್ ಫೇಸ್ ಅಂದರೆ ಏನು? ಟು ಹೈಡ್ ಒನ್ ಸೆಲ್ಫ್, ಟು ಅಪೋಸ್, ಟು ಅವೇಡ್ ಡಿಸ್ಗ್ರೇಸ್, ಟು ಸೇ ಕ್ಲೀನ್ಲಿ. ಟು ಸೇವ್ ಒನ್ಸ್ ಫೇಸ್, ಇದು ವೆರಿ ಯೂಶಲಿ ಇಟ್ ಹ್ಯಾಪನ್ಸ್. ಟು ಹೈಡ್ ಒನ್ ಸೆಲ್ಫ್, ಟು ಅಪೋಸ್, ಟು ಅವೇಡ್ ಡಿಸ್ಗ್ರೇಸ್, ಟು ಸೇ ಪ್ಲೇನ್ಲಿ. ಇದು ರೈಟ್ ಆನ್ಸರ್. ಓಕೆ, ಟು ಸೇವ್ ಒನ್ಸ್ ಫೇಸ್, ನಿಮ್ಮ ಮುಖನ ನೀವು ಸೇವ್ ಮಾಡ್ಕೊಳೋದು ಅಂತ ಹೇಳ್ತಾರೆ. ಸೇವ್ ಮಾಡ್ಕೊಳೋದು ಅಂದರೆ ಹೆಂಗೆ? ಯಾವ ಸೇವ್ ಮಾಡ್ಕೊಳ್ತೀರಾ? ನೋಡಿ, ಟು ಹೈಡ್ ಒನ್ ಸೆಲ್ಫ್, ಟು ಅಪೋಸ್, ಟು ಅವೇಡ್ ಡಿಸ್ಗ್ರೇಸ್. ಟು ಅವೇಡ್ ಡಿಸ್ಗ್ರೇಸ್, ಅವಮಾನವನ್ನು ತಪ್ಪಿಸ್ಕೊಳ್ಳೋದಾ? ನಮ್ಮನ್ನು ನಾವು ಬಚ್ಚಿಟ್ಕೊಳೋದಕ್ಕೆ ಈ ರೀತಿ ಅರ್ಥ ಬರುತ್ತಾ ಅಂದರೆ, ವೆನ್ ಅವೇಡ್ ಡಿಸ್ಗ್ರೇಸ್ ಸೀಮ್ಸ್ ಟು ಬಿ ಕರೆಕ್ಟ್ ಆನ್ಸರ್. ಇದು ಸರಿಯಾದ ಆನ್ಸರ್ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಅಂದರೆ ಇದರ ಅರ್ಥ ಏನು? ಟು ಸೇವ್ ಒನ್ಸ್ ಫೇಸ್ ಅಂತಂದರೆ ನೋಡಿ, ಟು ಅವಾಯ್ಡ್ ಹ್ಯಾವಿಂಗ್ ಅದರ್ ಪೀಪಲ್ ಲೂಸ್ ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್. ಹಿ ಟ್ರೈ ಟು ಸೇವ್ ಫೇಸ್ ಬೈ ವರ್ಕಿಂಗ್ ಓವರ್ ಟೈಮ್. ಅವನು ತುಂಬ ಓವರ್ ಟೈಮ್ ವರ್ಕ್ ಮಾಡೋದ್ರ ಮೂಲಕ ಹಿ ಟ್ರೈ ಟು ಸೇವ್ ಹಿಸ್ ಫೇಸ್. ಅಂದರೆ ಟು ಅವಾಯ್ಡ್ ಹ್ಯಾವಿಂಗ್ ಅದರ್ ಪೀಪಲ್ ಟು ಲೂಸ್ ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಟು ಸ್ಪ್ಲಿಟ್ ಅವರ್ಸ್ ಅಂತ. ಟು ಸೈಡ್ ಟ್ರ್ಯಾಕ್ ದ ಇಶ್ಯೂ, ಟು ಕ್ವಾರಲ್ ಓವರ್ ದ ಟ್ರಿಫಲ್ಸ್, ಟು ಇಂಡಲ್ಸ್ ಇನ್ ಓವರ್ ರಿಫೈನ್ಡ್ ಆರ್ಗ್ಯುಮೆಂಟ್ಸ್, ಟು ಫೈಂಡ್ ಔಟ್ ಫಾಲ್ಟ್ಸ್ ವಿತ್ ಅದೂರ್ ಅಂತ ಇದೆ. ಟು ಸ್ಪ್ಲಿಟ್ ಅವರ್ಸ್, ಟು ಸ್ಪ್ಲಿಟ್ ಅವರ್ಸ್.
ಯಾವುದು ಉತ್ತರ ಆಗ್ಬೋದು? ದ ರೈಟ್ ಆನ್ಸರ್ ಅಂತಂದರೆ ಇಲ್ಲಿ ಟು ಕ್ವಾರಲ್ ಓವರ್ ದ ಟ್ರಿಫಲ್ಸ್ ಅಂತ. ಟು ಸ್ಪ್ಲಿಟ್ ಅವರ್ಸ್ ಅಂದರೆ ಸಣ್ಣ ಸಣ್ಣ ವಿಚಾರದ ಮೇಲೆ ಜಗಳ ಮಾಡೋದು, ಫೈಟಿಂಗ್ ಓವರ್ ಸ್ಮಾಲ್ ಥಿಂಗ್ಸ್, ಅದನ್ನ ಟು ಸ್ಪ್ಲಿಟ್ ಅವರ್ಸ್ ಅಂತ ಹೇಳ್ತಾರೆ. ನೋಡಿ, ಟು ಮೇಕ್ ಆರ್ ಫೋಕಸ್ ಆನ್ ಟ್ರಿವಿಯಲ್ ಆರ್ ಪೆಟ್ಟಿ ಡೀಟೇಲ್ಸ್, ಡಿಫ್ರೆನ್ಸಸ್ ಆರ್ ಡಿಸ್ಟಿಂಕ್ಷನ್ಸ್. ಸಣ್ಣ ಸಣ್ಣ ವಿಚಾರಕ್ಕೆ ಡೀಟೇಲ್ಸಿಗೆ ಬಡ್ದಾಡೋದು. ವಿಲ್ ಓ ದ ವಿಶ್ ಅಂದರೆ ಏನು? ಎನಿಥಿಂಗ್ ವಿಚ್ ಎಲ್ಯೂಡ್ಸ್ ಆರ್ ಡಿಸೀವ್ಸ್, ಟು ಆ್ಯಕ್ಟ್ ಇನ್ ಎ ಚೈಲ್ಡಿಶ್ ವೇ, ಟು ಆ್ಯಕ್ಟ್ ಇನ್ ಎ ಫೂಲಿಶ್ ವೇ, ಟು ಹ್ಯಾವ್ ಡಿಸೈರ್ಸ್ ಅನ್ಬ್ಯಾಕ್ಡ್ ಬೈ ಎಫೋರ್ಟ್ಸ್ ಅಂತ ಇದೆ. ಓಕೆ, ಇದು ಕೂಡ ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಅಂದ್ಕೊಂಡಿದ್ದೀನಿ. ಮೆನಿ ಆಫ್ ಯು ಆರ್ ಹ್ಯಾವ್ ಯು ಕಮ್ ಅಕ್ರಾಸ್ ಫಾರ್ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ. ಇಂಥ ಡಿಫಿಕಲ್ಟ್ ಐಟಮ್ಸು ನಿಮಗೆ ಲೈಫ್ ಲಾಂಗ್ ಬರ್ತಾ ಇರುತ್ತೆ. ಇಡಿಯಮ್ಸ್ ಅಂದರೆ ಹಾಗೇನೆ, ದೇ ಥ್ರೋ ಯು ಇನ್ ಸರ್ಪ್ರೈಸ್, ಬಿಗ್ ಸರ್ಪ್ರೈಸಿಗೆ ನಿಮ್ಮನ್ನು ಪುಷ್ ಮಾಡ್ತೇವೆ. ಏನು ಕಲ್ತಿಲ್ಲ ಅಂತ ಅನ್ಸೋಕ್ಕೆ ಶುರು ಮಾಡುತ್ತೆ. ಐ ಡಿಡೆಂಟ್ ಲರ್ನ್ ಎನಿಥಿಂಗ್ ಅಟ್ ಆಲ್ ಅಂತ. ಬಟ್ ಯು ಶುಡ್ ಪರ್ಸ್ಯೂಡ್, ಮುಂದೆ ಹೋಗ್ತಾನೆ ಇರಬೇಕು. ದೇರ್ ಇಸ್ ನೋ ಅದರ್ ವೇ ಔಟ್. ಯಾವುದೇ ಗೇಮ್ ಇರಲಿ, ಸ್ಪೋರ್ಟ್ಸ್ ಇರಲಿ, ಎಲ್ಲರಿಗೂ ಕೂಡ ಮಾಸ್ಟ್ರಿ ಅಂತ ಸಿಗೋದೇ ಇಲ್ಲ. ಲುಕ್ ಅಟ್ ನೋಡಿ, 4 ಟೈಮ್ ಆ್ಯಂಡ್ 6 ಟೈಮ್ IPL ಚಾಂಪಿಯನ್ಸ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಒಂದು ಮ್ಯಾಚ್ ಗೆಲ್ಲಕ್ಕಾಗಲಾರ್ದೆ 8 ಮ್ಯಾಚಸ್ನ ಕಳ್ಕೊಂಡ್ರು. ಕಿಂಗ್ ಕೊಹ್ಲಿ ಅನ್ನುವಂಥ ಆಟಗಾರರಿಗೆ ಒಂದು 100 ರನ್ಸನ್ನು ಕೂಡ ಹೊಡೆಯೋದಕ್ಕಾಗಿಲ್ಲ ಫ್ರಮ್ ಲಾಸ್ಟ್ 2 years, ಹೂ ಹಿಟ್ 71 ಸೆಂಚುರೀಸ್. ಎವ್ರಿ ಡೇ ದೀಸ್ ಥಿಂಗ್ಸ್ ಹ್ಯಾಪನ್. ಸಚಿನ್ ಅಂತೂ ಎಷ್ಟೋ ವರ್ಷಗಳ ಕಾಲ ಹಿ ಕುಡಂಟ್ ಬ್ಯಾಟ್ ವೆಲ್. ಎಂತಿಂಥ ಆಟಗಾರರಿಗೆ ಇದೆಲ್ಲ ಆಗ್ತಾ ಇರುತ್ತೆ. ಅಂದರೆ ದಿಸ್ ಇಸ್, ಆದರೂ ಕೂಡ ಅವರು ಮುಂದುವರಿತಾರೆ. ದಟ್ಸ್ ವೈ ದೇ ಆರ್ ಸಕ್ಸಸ್ಫುಲ್. ನಿಮಗೂ ಕೂಡ ಇಂಥವೆಲ್ಲ ಬರ್ತಾನೆ ಇರ್ತದೆ, ಡಿಫಿಕಲ್ಟ್ ಐಟಮ್ಸ್. ನಾನೇನು ಕಲ್ತಿಲ್ಲ ಅನ್ಸೋಕ್ಕೆ ಶುರು ಮಾಡಿಬಿಡುತ್ತೆ. ಯು ಫೀಲ್ ದಟ್ ಐ ಡಿಡೆಂಟ್ ಲರ್ನ್ ಎನಿಥಿಂಗ್ ಅಟ್ ಆಲ್. ಆದರೂ ಕೂಡ ಯು ಹ್ಯಾವ್ ಟು ಕೀಪ್ ಮೂವಿಂಗ್, ಬಿಕಾಸ್ ಬೇರೆಯವ್ರು ಯಾರೂ ಎಫರ್ಟ್ ಮಾಡ್ತಾ ಇರಲ್ಲ. ದಟ್ಸ್ ವೈ ದೇ ನೆವರ್ ಬಿಕಮ್ ಟೀಚರ್ಸ್ ಆಫ್ ಇಂಗ್ಲೀಷ್ ಅಥವಾ ಟೀಚರ್ಸ್ ಆಫ್ ಮ್ಯಾಥ್ಸ್. ಅವ್ರು ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತಂದರೆ ನಿಮ್ಮ ಥರ ಅವರು ಪುಷ್ ಮಾಡ್ತಾ ಇರಲ್ಲ. ಹಾಗಾಗಿ ಇಲ್ಲಿ ವಿಲ್ ಓ ದ ವಿಸ್ಪ್ ಅಂದರೆ ಎನಿಥಿಂಗ್ ವಿಚ್ ಎಲ್ಯೂಡ್ಸ್ ಆರ್ ಡಿಸೀವ್ಸ್. ನಿಮ್ಗೆ ಯಾವಾಗಲೂ ನೀವು ಯು ಕ್ಯಾನಾಟ್ ರೀಚ್ ಇಟ್, ಅದನ್ನು ತಲುಪೋಕ್ಕೆ ಆಗಲ್ಲ, ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇರ್ತದೆ. ನೀವು ಅದನ್ನು ಟಚ್ ಮಾಡೋದಕ್ಕಾಗಲ್ಲ, ನಿಮ್ಮನ್ನದು ಡಿಸೀವ್ ಮಾಡ್ತಾನೇ ಇರುತ್ತೆ. ದಟ್ ಈಸ್ ವಿಲ್ ಓ ದ ವಿಸ್ಪ್ ಅಂತ. ಓಕೆ, ಸಿ ಹಿಯರ್ ನೋಡಿ, ಮಿಸ್ಲೀಡಿಂಗ್ ಆರ್ ಎಲ್ಯೂಸಿವ್ ಗೋಲ್ ಆರ್ ಹೋಪ್. ನಿಮ್ಮನ್ನು ನಿಮಗೆ ಇಟ್ಕೊಂಡ್ರೆ ಗೋಲ್ ಹೇಗಿದೆ, ಒಂದು ಹೋಪ್ ಹೇಗಿದೆ ಅಂದರೆ ಮಿಸ್ಲೀಡಿಂಗ್ ಇದೆ ಅಷ್ಟೇ. ಯು ಕ್ಯಾನ್ ರೆಫರ್ ಟು ಸಮ್ ಒನ್ ಆರ್ ಸಮಥಿಂಗ್ ದಟ್ ಕೀಪ್ಸ್ ಡಿಸಪಿಯರಿಂಗ್, ದಟ್ ಈಸ್ ಇಂಪಾಸಿಬಲ್ ಟು ಕ್ಯಾಚ್ ಆರ್ ರೀಚ್. ನಿಮಗೆ ಅದನ್ನು ಹೋಗಿ ಮುಟ್ಟೋದಕ್ಕೆ ಆಗಲ್ಲ ಅಂತ ಅನಿಸುತ್ತೆ. ಯು ಕೆನಾಟ್ ರೀಚ್ ಇಟ್, ಯು ಕೆನಾಟ್ ಟಚ್ ಇಟ್, ಬಟ್ ಯು ಹ್ಯಾವ್ ಟು ಟ್ರೈ ಇಟ್ ಔಟ್. ಏನು ಮಾಡೋಕ್ಕೆ ಬರಲ್ಲ ಅಂತವೇ ಹೇಳ್ತಾರೆ. ನೆಕ್ಸ್ಟ್, ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಇದು ಅರ್ಥ ಆಗುತ್ತೆ. ಯು ಕ್ಯಾನ್ ಆನ್ಸರ್ ದೀಸ್ ವೆರಿ ಈಸಿಲಿ. ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದರೆ ಟು ಕಾನ್ಸಂಟ್ರೇಟ್, ಟು ರೀಡ್ ಕೇರ್ಫುಲಿ, ಟು ಸಸ್ಪೆಕ್ಟ್, ಟು ಗ್ರಾಸ್ಪ್ ದ ಹಿಡನ್ ಮೀನಿಂಗ್ ಅಂತ. ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ. ಓಕೆ, ಇದರ ಅರ್ಥ ಏನಂತು, ಟು ಗ್ರಾಸ್ಪ್ ದ ಹಿಡನ್ ಮೀನಿಂಗ್. ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಮತ್ತೊಂದು ಕೊಟ್ಟಿದ್ದಾರೆ, ಯಾರೋ ಒಂದು ಮಾತು ಹೇಳ್ತಾ ಇದ್ದಾರೆ ಅಂತಂದರೆ ಅದ್ರ ಹಿಂದೆ ಇರುವಂಥ ಮರ್ಮನ ಅರ್ಥ ಮಾಡ್ಕೊಳೋದು. ಟು ಗ್ರಾಸ್ಪ್ ದ ಹಿಡನ್ ಮೀನಿಂಗ್ ಅಂತ. ದಟ್ ಈಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಸಮ್ ಒನ್ಸ್ ರಿಯಲ್ ಫೀಲಿಂಗ್ಸ್ ಆರ್ ಇಂಟೆನ್ಷನ್ಸ್ ಫ್ರಮ್ ವಾಟ್ ದೇ ಸೇ ಆರ್ ರೈಟ್. ಏನೋ ಒಂದು ಹೇಳ್ತಾ ಇದ್ದಾರೆ, ಏನೋ ಒಂದು ಬರೆದಿದ್ದಾರೆ ಅಂತ ಅಂದಾಗ ಅದ್ರ ಹಿಂದ್ಗಡೆ ಇರುವಂಥ ವಿಚಾರನ ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್, ಐ ವುಡ್ ಸೇ ಹಿ ಇಸಂಟ್ ಹ್ಯಾಪಿ ವಿತ್ ದ ಸಿಚುವೇಶನ್. ಓಕೆ, ಅದೊಂದು ಎಕ್ಸಾಂಪಲ್ ಆಗ್ಬೋದು. ಓಕೆ, ಟು ಫ್ಲಾಗ್ ಅ ಡೆಡ್ ಹಾರ್ಸ್ ಅಂತ ಬರ್ತಾ ಇದೆ. ಟು ಫ್ಲಾಗ್ ಅ ಡೆಡ್ ಹಾರ್ಸ್, ಟು ಆ್ಯಕ್ಟ್ ಇನ್ ಎ ಫೂಲಿಶ್ ವೇ, ಟು ವೇಸ್ಟ್ ಒನ್ಸ್ ಎಫರ್ಟ್ಸ್, ಟು ರಿವೈವ್ ಇಂಟ್ರೆಸ್ಟ್ ಇನ್ ಎನ್ ಓಲ್ಡ್ ಸಬ್ಜೆಕ್ಟ್, ಟು ರಿವೈವ್ ಓಲ್ಡ್ ಮೆಮೊರೀಸ್ ಅಂತ ಬರ್ತಾ ಇದೆ. ಏನಿದ್ರ ಅರ್ಥ ಏನಿದೆ?
ಇದು ಕೂಡ ಎಷ್ಟು ಚೆನ್ನಾಗಿದೆ. ಟು ಫ್ಲಾಗ್ ಅ ಡೆಡ್ ಹಾರ್ಸ್, ಒಂದು ಡೆಡ್ ಇರೋವಂಥ ಹಾರ್ಸನ್ನು ಒಬ್ಬ ಸತ್ತೋಗಿರೋ ಕುದುರೆಗೆ ಅವನು ಎತ್ತಿ ಬಾರಿಸ್ತಾ ಇರ್ತಾನೆ, ಹೊಡಿತಾ ಇರ್ತಾನೆ. ಓಕೆ, ಆಪ್ಷನ್ ಬಿ ಸೂಕ್ತವಾದ ಉತ್ತರ. ಟು ವೇಸ್ಟ್ ಒನ್ಸ್ ಎಫರ್ಟ್ಸ್ ಅಂತ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀವು ವೇಸ್ಟ್ ಮಾಡ್ಕೊಳ್ತಾ ಇದ್ರೆ. ಟು ಫ್ಲಾಗ್ ಅ ಡೆಡ್ ಹಾರ್ಸ್, ಯು ಆರ್ ಫ್ಲಾಗಿಂಗ್. ಟು ಸಸ್ಪೆಕ್ಟ್, ಯಾವುದಕ್ಕಪ್ಪ 19 ನೋಡಿ. ಟು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂದ್ರೆ ಅರ್ಥ ಟು ಗ್ರಾಸ್ಪ್ ದ ಹಿಡನ್ ಮೀನಿಂಗ್ ಅಂತ. ಅಂದರೆ ಯಾರೋ ಒಂದು ಹೇಳ್ತಾ ಇದ್ದಾರೆ ಅಂದರೆ ಅದರೊಳಗಿನ ಅರ್ಥವನ್ನು ತಿಳ್ಕೊಳೋದಕ್ಕೆ ಆ ಮಾತನ್ನು ಹೇಳ್ತಾರೆ. ಓಕೆ ನೋಡಿ, ಟು ಫ್ಲಾಗ್ ಅ ಡೆಡ್ ಹಾರ್ಸ್, ಟು ಫ್ಲಾಗ್ ಅ ಡೆಡ್ ಹಾರ್ಸ್ ಅಂದರೆ ಏನು? ಇಫ್ ಯು ಹೇರ್ ದಟ್ ಸಮ್ವನ್ ಈಸ್ ಫ್ಲಾಗಿಂಗ್ ಅ ಡೆಡ್ ಹಾರ್ಸ್, ಯು ಮೀನ್ ದಟ್ ದೇ ಆರ್ ಟ್ರೈಂಗ್ ಟು ಅಚೀವ್ ಸಮಥಿಂಗ್ ಇಂಪಾಸಿಬಲ್. ಏನೋ ಒಂದು ಡೆಡ್ ಹಾರ್ಸಿಗೆ ಅವನು ಹೊಡಿತಾ ಇದ್ದಾನೆ, ಫ್ಲಾಗಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಈಸ್ ಗೋಯಿಂಗ್ ಟು ಅಚೀವ್ ನಥಿಂಗ್ ಅಂತ ಅರ್ಥ ಅಷ್ಟೆ. ಅ ಟಾಲ್ ಆರ್ಡರ್ ಅಂತ, ಏನು ಟಾಲ್ ಆರ್ಡರ್? ಅ ಟಾಲ್ ಆರ್ಡರ್ ಮೀನ್ಸ್, ಅ ಟಾಲ್ ಆರ್ಡರ್ ಮೀನ್ಸ್ ಏನು? ಆ ಟಾಲ್ ಆರ್ಡರ್ ಅಂದರೆ ಏನು? ಕ್ವಶನ್ ನಂಬರ್ 20. A task difficult to perform, a big problem, a royal summon, a big demand ಅಂತ. ಓಕೆ, ಯಾವುದು ಆಗಿರ್ಬೋದು ಉತ್ತರ? ಓಕೆ, ಕರೆಕ್ಟ್ ಆಗಿದೆ. ನಿಮ್ಮ ಉತ್ತರಗಳೆಲ್ಲ ಕರೆಕ್ಟ್ ಆಗಿದೆ. ಅದರಲ್ಲೂ ಕೂಡ ಓಕೆ ಕರೆಕ್ಟ್ ಆಗಿದೆ. ಎಸ್, ಯು ಆರ್ ಗುಡ್. ಅ ಟಾಲ್ ಆರ್ಡರ್ ಅಂದರೆ ಆ ಟಾಸ್ಕ್ ಡಿಫಿಕಲ್ಟ್ ಟು ಪರ್ಫಾರ್ಮ್ ಅಂತ. ನಿಮ್ಮ ಕೈಯಿಂದ ಅದನ್ನು ಕೆಲಸ ಮಾಡೋದಕ್ಕೆ ಆಗಲ್ಲ, ತುಂಬ ಡಿಫಿಕಲ್ಟ್ ಕೆಲಸ ಇದೆ, ಅದನ್ನು ಟಾಲ್ ಆರ್ಡರ್ ಅಂತ ಹೇಳ್ತಾರೆ. ಇದು ಉತ್ತರ ಬೇಗ ಎಲ್ಲರೂ ಗುರುತಿಸಿದ್ದೀರ. ಗುಡ್. ನೋಡಿ, ಅ ಟಾಲ್ ಆರ್ಡರ್, ಸಮಥಿಂಗ್ ದಟ್ ಈಸ್ ವೆರಿ ಡಿಫಿಕಲ್ಟ್ ಟು ಡೂ. ಗೆಟಿಂಗ್ ದ ಪ್ರಾಜೆಕ್ಟ್ ಡನ್ ಆನ್ ಶೆಡ್ಯೂಲ್ ಈಸ್ ಗೋಯಿಂಗ್ ಟು ಬಿ ಅ ಟಾಲ್ ಆರ್ಡರ್. ನೋಡಿ, ಸಮಥಿಂಗ್ ವೆರಿ ಡಿಫಿಕಲ್ಟ್, ದಟ್ಸ್ ಅ ಟಾಲ್ ಆರ್ಡರ್ ಟು ಫಿಲ್ ಅಂತ ಬರುತ್ತೆ. ಹಾಗೆಯೇ ಟು ಟರ್ನ್ ದ ಟೇಬಲ್ಸ್ ಅಂತ, ಇದು ಕೂಡ ನಾನು ಭಾಳಷ್ಟು ಕಡೆ ಇದು ಎಕ್ಸಾಮಲ್ಲಿ ಇಲ್ಲಿ ನಾನು 20ರಲ್ಲಿ ಸುಮಾರು ಒಂದು 10 ಏನಿದೆ ಸಾಕಷ್ಟು ಎಕ್ಸಾಮಲ್ಲಿ ಇಲ್ಲಿ ಬಂದಿರೋದೆಲ್ಲ ಇಂಪಾರ್ಟೆಂಟೇ ಇದೆ. ಈಗ ನಾನು ನಿಮಗೆ ಒಂದು ಲಿಸ್ಟ್ ಕೊಟ್ಟು ಅಂತಂದ್ರೆ ಲಿಸ್ಟ್ ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಅಂತ ನನಗೆ ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಕ್ವಶನ್ಸ್ ಕೇಳ್ತಾ ಇದೀವಿ ಅಂತಂದರೆ ಇವೆಲ್ಲ ಒಂದಲ್ಲ ಒಂದು ಎಕ್ಸಾಮಲ್ಲಿ ಬಂದಿರೋವಂಥದ್ದೇ, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ಎಕ್ಸಾಂಪಲ್ ಬಂದಿರೋಂಥದ್ದೇ. ಎಕ್ಸಾಂಪಲ್ ಬಂದಿರೋಂಥದ್ದು ಇಂಪಾರ್ಟೆಂಟ್ ಅಂತ ಅನ್ಕೋಬೋದು, ಮತ್ತೇನಿಲ್ಲ. ಟು ಟರ್ನ್ ದ ಟೇಬಲ್ ಅಂದ್ರೇನು? ಟು ಡಿಫೀಟ್, ಟು ಅಪೋಸ್, ಟು ಕ್ರಿಯೇಟ್ ಕ್ಯಾವೋಸ್, ಟು ಚೇಂಜ್ ದ ಸಾರಿ ಸ್ಕೀಮ್. ಓಕೆ, ಟು ಚೇಂಜ್ ಕಂಪ್ಲೀಟ್ಲಿ ದ ಅಪೋಸಿಷನ್ ಆಫ್ ಡಿಸ್ಅಡ್ವಾಂಟೇಜ್ ಅಂತ ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ. ಓಕೆ, ಯಾವ್ದು ಬರ್ಬೋದು ಉತ್ತರ? ಎಲ್ಲರೂ ಕೂಡ ಇಲ್ಲೂ ಕೂಡ ಬೇರೆ ಬೇರೆ ವಿಭಿನ್ನವಾದ ಉತ್ತರವನ್ನು ಕೊಡ್ತಾ ಇದ್ದೀರಾ. ಐ ಗೋ ಫಾರ್ ಟು ಚೇಂಜ್ ಕಂಪ್ಲೀಟ್ಲಿ ದ ಪೊಸಿಷನ್ ಆಫ್ ಡಿಸ್ಅಡ್ವಾಂಟೇಜ್. ನೀವು ಟರ್ನ್ ದ ಟೇಬಲ್, ಒಂದು ಟೇಬಲ್ ಇದೆ, ಟೇಬಲ್ ಅಂದರೆ ಇದು ಸಿಚುವೇಶನ್ ಅಂದ್ಕೊಳ್ಳಿ. ಥಿಂಕ್ ಇಟ್ ಈಸ್ ಎ ಸಿಚುವೇಶನ್. ಆರಂಭದಲ್ಲಿ ನಿಮ್ಮ ಸಿಚುವೇಶನ್ ನಿಮ್ಮ ಫೇವರ್ ಇರಲಿಲ್ಲ, ದಿಸ್ ಈಸ್ ಇನ್ ಯುವರ್ ಅಪೋಸಿಷನ್, ನಿಮ್ಮ ಅಪೋಸಿಷನಲ್ಲಿ ಇತ್ತು. ಅದನ್ನು ಟೇಬಲ್ ಚೇಂಜ್ ಮಾಡಿದಾಗ ಏನಾಗುತ್ತೆ? ಯು ಕಮ್ ಇನ್ ಫೇವರ್, ಅದರ ಫೇವರಲ್ಲಿ ಇರ್ತೀರಾ, ಎದುರುಗಡೆ ಇದ್ದವರು ಅದರ ಡಿಸ್ಅಡ್ವಾಂಟೇಜಲ್ಲಿ ಇರ್ತಾರೆ. ಯಾಕಂತಂದರೆ ದಟ್ ಈಸ್ ಇಟ್. ಟು ಟರ್ನ್ ದ ಟೇಬಲ್ಸ್ ಅಂದ್ರೆ ಅರ್ಥೇನು? ಟು ಚೇಂಜ್ ದ ಸಿಚುವೇಶನ್ ಸೊ ದಟ್ ಯು ನೋ ಯು ಹ್ಯಾವ್ ಎನ್ ಅಡ್ವಾಂಟೇಜ್ ಓವರ್ ಸಮ್ ಒನ್ ಆರ್ ಸಮಥಿಂಗ್ ಹೂ ಪ್ರೀವಿಯಸ್ಲಿ ಹ್ಯಾಡ್ ಎನ್ ಕಾಲ, ಸೊಸೆಗೊಂದು ಕಾಲ ಅಂತ ಹೇಳ್ತಾರೆ. ಓಕೆ, ಸ್ಟ್ರಕ್ ಆಗಿದೆ. ಓಕೆ, ಲೆಟ್ ಇಟ್ ಬಿ. ಒಂದು ನಿಮಿಷ, ನೆಟ್ವರ್ಕ್ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಸ್ ಪ್ರಾಬ್ಲಮ್ ವಿತ್ ದಟ್? ಜಸ್ಟ್ ಅ ಸೆಕೆಂಡ್.
ಓಕೆ, ಒಂದೇ ನಿಮಿಷ. ಜಸ್ಟ್ ಅ ಸೆಕೆಂಡ್. ಓಕೆ ಗೈಸ್, ಈಗ ಮುಂದುವರಿಯೋಣ. ಲೆಟ್ಸ್ ಮೂವ್ ಆನ್. ನೋಡಿ, ಟು ಟರ್ನ್ ದ ಟೇಬಲ್ ಅಂತಂದರೆ ಪ್ರಿವಿಯಸ್ಲಿ ಯಾರಿಗೋ ಒಂದು ಅಡ್ವಾಂಟೇಜ್ ಇರುತ್ತೆ, ನೀವು ಅಡ್ವಾಂಟೇಜನ್ನು ನಿಮ್ಮ ಕಡೆ ಫೇವರ್ ಆಗಿ ಮಾಡಿಕೊಡ್ತೀರಾ. ದಿಸ್ ಇಸ್ ಇಟ್. ಶಿ ಟರ್ನ್ ದ ಟೇಬಲ್ಸ್ ಆನ್ ಹರ್ ರೈವಲ್ ವಿತ್ ಅಲಿಗೇಷನ್ಸ್ ಆಫ್ ಕರಪ್ಷನ್. ಯೂಶಲಿ ಇಟ್ ಹ್ಯಾಪನ್ಸ್. ಕರಪ್ಷನ್ ಯಾರ್ದೋ ಮೇಲೆ ಮಾಡೋಕ್ಕೆ ಹೋಗಿರ್ತಾರೆ, ಆಪೋಸಿಷನವರು ರೂಲಿಂಗ್ ಗೌರ್ಮೆಂಟ್ ಮೇಲೆ ಮಾಡೋಕ್ಕೆ ಹೋಗಿರ್ತಾರೆ. ರೂಲಿಂಗ್ ಗೌರ್ಮೆಂಟ್ನವರು ಅದನ್ನು ಅವರೇ ಮಾಡ್ತಾರೆ, ತಮಗೆ ಫೇವರ್ ಆಗಿ ಮಾಡ್ಕೊಂಡ್ಬಿಡ್ತಾರೆ. ಇದೆಲ್ಲ ದಿಸ್ ಇಸ್ ಕ್ವೈಟ್ ಕಾಮನ್. ಬರ್ತಾ ಇದೆ ಸರ್, ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ಕೊಂಡು. ಇಲ್ಲ, ಬರ್ತಾ ಇದೆ, ನೋ ಪ್ರಾಬ್ಲಮ್ ಅಟ್ಟ. ಟು ಕೀಪ್ ದ ಬಾಲ್ ರೋಲಿಂಗ್ ಅಂತ, ಇದು ಕೂಡ ಭಾಳಷ್ಟು ಟೈಮ್ ಕೇಳಿರ್ತೀವಿ. ಟು ಕೀಪ್ ದ ಬಾಲ್ ರೋಲಿಂಗ್, ಟು ಅರ್ನ್ ಮೋರ್ ಆ್ಯಂಡ್ ಮೋರ್ ಅಂತ, ಟು ವರ್ಕ್ ಕಾನ್ಸ್ಟೆಂಟ್ಲಿ ಅಂತ, ಟು ಕೀಪ್ ದ ಕಾನ್ವರ್ಸೇಷನ್ ಗೋಯಿಂಗ್, ಟು ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್, ಟು ಕೀಪ್ ದ ಬಾಲ್ ರೋಲಿಂಗ್ ಅಂತ ಹೇಳ್ತಾರೆ. ಟು ಕೀಪ್ ದ ಕನ್ವರ್ಸೇಷನ್ ಗೋಯಿಂಗ್, ಓಕೆ, ಮೇಕ್ ದ ಬೆಸ್ಟ್ ಯೂಸ್ ಆಫ್. ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಯಾವುದು ಸರಿಯಾದ ಉತ್ತರ? ಓಕೆ, ದ ರೈಟ್ ಆನ್ಸರ್ ಫಾರ್ ದಿಸ್, ಟು ವರ್ಕ್ ಕಾನ್ಸ್ಟೆಂಟ್ಲಿ ಅಂತ. ವರ್ಕ್ ಮಾಡ್ತಾ ಇರೋದು, ಕೀಪ್ ದ ಬಾಲ್ ರೋಲಿಂಗ್ ಅಂತ ಹೇಳ್ತಾರೆ. ಅಂದರೆ ಇದರ ಅರ್ಥ ಟು ಕಾಸ್ ಅನ್ ಆ್ಯಕ್ಟಿವಿಟಿ ಆರ್ ಪ್ರೋಸೆಸ್ ಟು ಕಂಟಿನ್ಯೂ, ಒಂದು ಕೆಲಸ ಕಂಟಿನ್ಯೂ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸ್ಟಾರ್ಟೆಡ್ ದ ಪ್ರಿಪ್ರೇಷನ್ಸ್ ಫಾರ್ ದ ಪಾರ್ಟಿ, ಬಟ್ ಇಟ್ಸ್ ಅಪ್ ಟು ಯು ಟು ಕೀಪ್ ದ ಬಾಲ್ ರೋಲಿಂಗ್. ಐ ಹ್ಯಾವ್ ಸ್ಟಾರ್ಟೆಡ್ ದ ಪ್ರಿಪ್ರೇಷನ್ಸ್ ಬಟ್ ಅಪ್ ಟು ನೌ ಆನ್ವರ್ಡ್ಸ್ ಯು ಹ್ಯಾವ್ ಟು ಕೀಪ್ ದ ಬಾಲ್ ರೋಲಿಂಗ್ ಅಂದರೆ ಯು ಹ್ಯಾವ್ ಟು ಕಂಟಿನ್ಯೂ ಅಂತ ಅರ್ಥ, ಮತ್ತೆಂಥದ್ದು ಇಲ್ಲ. ಮುಂದಿನ ಕ್ವಶನ್ ಹೋಗೋಣ. ಆಲ್ ಆ್ಯಂಡ್ ಸನ್ಡ್ರಿ, greater share, all of a sudden, completion of work, everyone without distinction ಅಂತ. ಆಲ್ ಸನ್ಡ್ರಿ ಅಂದರೆ ಏನು? ಆಲ್ ಸನ್ಡ್ರಿ, ಓಕೆ. ಆಲ್ ಆ್ಯಂಡ್ ಸನ್ಡ್ರಿ ಭಾಳ ಇವೆಲ್ಲ ಪೆಕ್ಯುಲರ್ ಅನ್ನಿಸುತ್ತೆ. ನೀವು ನೋಡ್ಬೋದು, ದೀಸ್ ಕಮ್ ಅಕ್ರಾಸ್ ಆಸ್ ಎ ಪೆಕ್ಯುಲಿಯರ್ ಅಂತ ಅನ್ಸಕ್ಕೆ ಶುರು ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ನೀವು ನಾನು ನೋಡೇ ಇಲ್ಲ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್ ಆಫ್ ಅಂದಾಗ, ಆದರೂ ಪರವಾಗಿಲ್ಲ, ನೀವು ಇಂಟೆಲಿಜೆಂಟ್ ಗೆಸ್ಸಿಂಗ್ ಮಾಡಬೇಕು. ಯಾಕೆ ಇಂಟೆಲಿಜೆಂಟ್ ಗೆಸ್ಸಿಂಗ್ ಅಂತಂದರೆ, ನಿಮಗೆ ಗೊತ್ತಿತ್ತು ಅಂತಂದರೆ, ಗೊತ್ತಿಲ್ಲದನ್ನಾದರೂ ನೀವು ಆನ್ಸರ್ ಮಾಡೋದಕ್ಕೆ ಚಾನ್ಸ್ ಇರುತ್ತೆ. ಇದರ ಅರ್ಥ ಏನಂದರೆ, ದ ರಿಯಲ್ ಆಲ್ ಆ್ಯಂಡ್ ಸನ್ಡ್ರಿ ಅಂತಂದರೆ ಎವ್ರಿ ಒನ್ ಅಂತ. ಎವ್ರಿ ಒನ್, ಇಲ್ಲಿ ಎವ್ರಿ ಒನ್ ಅಂದರೆ ಗ್ರೇಟರ್ ಶೇರ್, ಆಲ್ ಆಫ್ ಅ ಸಡನ್, ಕಂಪ್ಲೀಷನ್ ಆಫ್ ವರ್ಕ್, ಎವ್ರಿ ಒನ್ ವಿತೌಟ್ ಡಿಸ್ಟಿಂಕ್ಷನ್ ಅಂತ. ಇದು ಕೊಟ್ಟಿರೋದ್ರಲ್ಲಿ ಸೂಕ್ತವಾದಂಥ ಉತ್ತರ. ಆಲ್ ಆ್ಯಂಡ್ ಸನ್ಡ್ರಿ ಅಂದರೆ ಎವ್ರಿ ಒನ್ ವಿತೌಟ್ ಡಿಸ್ಟಿಂಕ್ಷನ್ ಅಂತ. ಓಕೆ ನೋಡಿ, ಇಟ್ ವಾಸ್ ಕ್ಲಿಯರ್ ಟು ಆಲ್ ಆ್ಯಂಡ್ ಸನ್ಡ್ರಿ ದಟ್ ಸಮಥಿಂಗ್ ವಾಸ್ ರಾಂಗ್. ಇಟ್ ವಾಸ್ ಕ್ಲಿಯರ್ ಟು ಆಲ್ ಆ್ಯಂಡ್ ಸನ್ಡ್ರಿ ದಟ್ ಎವ್ರಿಥಿಂಗ್ ವಾಸ್ ರಾಂಗ್ ಅಂದರೆ ಆಲ್ ಆ್ಯಂಡ್ ಸನ್ಡ್ರಿ ಅಂದರೆ ಇಲ್ಲಿ ರಿಪ್ಲೇಸ್ ಮಾಡಿ ಎವ್ರಿ ಒನ್ ಅಂತ. ಇಟ್ ಈಸ್ ಕ್ಲಿಯರ್ ಟು ಎವ್ರಿ ಒನ್ ದಟ್ ಸಮಥಿಂಗ್ ವಾಸ್ ರಾಂಗ್, ಸಮಥಿಂಗ್ ವಾಸ್ ಫಿಶಿ, ಏನೋ ಒಂದು ಮಿಸ್ ಆಗಿದೆ, ಸಮಥಿಂಗ್ ವಾಸ್ ಮೆಸ್ಸಿ ಅಂತ ಎಲ್ಲರಿಗೂ ಗೊತ್ತಾಯಿತು ಅಂತ. ಎವ್ರಿ ಒನ್ ಅಂತ ಅಷ್ಟೇ. ಮತ್ತು ಆಲ್ ಆ್ಯಂಡ್ ಸನ್ಡ್ರಿ ಅಂದ್ರೇನು? ಎವ್ರಿ ಒನ್ ಅಂತ ಅರ್ಥ, ಮತ್ತೇಂತದಿಲ್ಲ. ಟು ವರ್ಷಿಪ್ ದ ರೈಸಿಂಗ್ ಸನ್ ಅಂದ್ರೇನು? ಟು ವರ್ಷಿಪ್ ದ ರೈಸಿಂಗ್ ಸನ್, ಟು ಆನರ್ ಅ ಮ್ಯಾನ್ ಹೂ ಈಸ್ ಕಮಿಂಗ್ ಇನ್ ಟು ಆಫೀಸ್, ಟು ಆನರ್ ಅ ಪ್ರಾಮಿಸಿಂಗ್ ಪೀಪಲ್, ಟು ಇಂಡಲ್ಸ್ ಇನ್ ಅ ಫ್ಲಟರಿ, ಟು ವೆಲ್ಕಮ್ ದ ಕಮಿಂಗ್ ಈವೆಂಟ್ಸ್ ಅಂತ. ಏನಿದ್ರ ಅರ್ಥ? ವಾಟ್ ಈಸ್ ದ ರೈಟ್ ಮೀನಿಂಗ್ ಫಾರ್ ದಿಸ್? ಓಕೆ, ದ ರೈಟ್ ಆನ್ಸರ್ ಏನಿರ್ಬೋದು ಇದಕ್ಕೆ? ನೀವು ಹೇಳಿ, ಗೆಸ್ಸಿಂಗ್ ಮಾಡಿ. ರೈಸಿಂಗ್ ಸನ್ ಅಂದರೆ ಉದಯಿಸ್ತಿರೋ ಸೂರ್ಯ. ಉದಯಿಸ್ತಿರೋ ಸೂರ್ಯ ಅಂತಂದರೆ ವರ್ಷಿಪ್ ದ ರೈಸಿಂಗ್ ಸನ್ ಅಂದರೆ ಉದಯಿಸ್ತಿರುವ ಸೂರ್ಯನನ್ನು ಪೂಜೆ ಮಾಡೋದು. ಉದಯಿಸ್ತಿರುವ ಸೂರ್ಯಗೂ ಓಕೆ
ಆ ಮ್ಯಾನ್ ಇನ್ ದ ಆಫೀಸ್ ಅಂದರೆ ಏನು, ಪವರ್ ಅಂತ. ಆ ಮ್ಯಾನ್ ಇನ್ ದ ಪವರ್ ಹೂ ಇಸ್ ಕಮಿಂಗ್ ಇನ್ ಟು ದ ಪವರ್. ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಯಾರು ಆಗ್ತಿರ್ತಾರೆ, ಅವ್ರ ಸುತ್ತಲೂ ನೋಡಿ ಆರಂಭದಲ್ಲಿ ಯಾರೂ ಇರೋಲ್ಲ, ಅವ್ರು ಚೀಫ್ ಮಿನಿಸ್ಟರ್ ಆಗ್ತಿದ್ದಂಗೆ ಆಗ್ತಾರೆ ಅಂದ ತಕ್ಷಣ ಅವ್ರ ಸುತ್ತಲೂ ಒಂದಿಷ್ಟು ಜನ ಸೆಲೆಕ್ಷನ್ ಮಾಡ್ತಾರೆ. ಬಿಕಾಸ್ ದೇ ಸ್ಟಾರ್ಟೆಡ್ ಟು ವರ್ಷಿಪ್ ದ ರೈಸಿಂಗ್ ಸನ್, ಅಂದರೆ ದೇ ಸ್ಟಾರ್ಟೆಡ್ ಟು ಆನರ್ ಅ ಮ್ಯಾನ್ ಹೂ ಇಸ್ ಕಮಿಂಗ್ ಇನ್ ಟು ಪವರ್ ಅಂತ ಅರ್ಥ ನೋಡಿ. ಟು ವರ್ಷಿಪ್ ದ ರೈಸಿಂಗ್ ಸನ್ ಅಂದರೆ ಟು ಆನರ್ ಅ ಮ್ಯಾನ್ ಹೂ ಈಸ್ ಕಮಿಂಗ್ ಇನ್ ಟು ಪವರ್ ಅಂತ ಅರ್ಥ. ಟು ವರ್ಷಿಪ್ ದ ರೈಸಿಂಗ್ ಸನ್ ಈಸ್ ದ ನೀಡ್ ಆಫ್ ದ ಡೇ. ಓಕೆ, ಹಾಗೆಯೇ ಟು ಪ್ಲೇ ಫಾಸ್ಟ್ ಆ್ಯಂಡ್ ಲೂಸ್ ಅಂತ. ಟು ಪ್ಲೇ ಫಾಸ್ಟ್ ಆ್ಯಂಡ್ ಲೂಸ್, ಇದು ತುಂಬ ಪ್ಲೇ ಅಂದರೆ ಗೊತ್ತಾಗುತ್ತೆ. ಫಾಸ್ಟ್ ಆ್ಯಂಡ್ ಲೂಸ್ ಅಂದ್ರೇನು, ಫಾಸ್ಟ್ ಆ್ಯಂಡ್ ಲೂಸ್. ಟು ಬಿಗೈಲ್ ಅದರ್ಸ್, ಟು ಬಿ ವಿನ್ನಿಂಗ್ ಸಮ್ಟೈಮ್ಸ್ ಆ್ಯಂಡ್ ಲೂಸಿಂಗ್ ದ ಅದರ್ ಟೈಮ್ಸ್. ಟು ಪ್ಲೇ ವಿತ್ ಸಮ್ ಒನ್ಸ್ ಫೀಲಿಂಗ್, ಟು ಪ್ಲೇ ಟ್ರಿಕ್ಸ್ ಅಂತ. ಹೀಗೆ ವಿಭಿನ್ನವಾದ ಉತ್ತರ ಇದೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಕೊಟ್ಟೆ ನೋಡಿರಿ. 2 ಮಾರ್ಕ್ಸಿಗೆ ನಿಮಗೊಂದು ಈ ಇಡಿಯಮ್ ಕೊಟ್ಟು ಈ ರೀತಿ ಮೀನಿಂಗ್ ಕೇಳ್ಬೋದು, ಇಲ್ಲ ಟು ಪ್ಲೇ ಡ್ಯಾಶ್ ಅಂತ ಕೊಟ್ಟು 2 ಕಂಪ್ಲೀಟ್ ಮಾಡೋಕ್ಕೂ ಕೇಳ್ಬೋದು, ಹೇಗಾದರೂ ಕೇಳ್ಬೋದು. ಒಂದು 3 ಮಾರ್ಕ್ಸಿಗೆ ಯೂಶ್ವಲಿ ಯು ಥಿಂಕ್ ಇದು 2 ಮಾರ್ಕ್ಸ್ ಕ್ವಶನ್ಸಲ್ಲೂ ಕೇಳ್ತಾರೆ, ಅದು ಮಲ್ಟಿಪಲ್ ಚಾಯ್ಸಲ್ಲೂ ಕೂಡ ಕೇಳ್ತಾರೆ. ಒಂದು 3 ಮಾರ್ಕ್ಸ್ ಅಂದ್ಕೊಳ್ಳಿ. ಜನರಲ್ ಇಂಗ್ಲೀಷಲ್ಲಿ ಇದು 1 ಮಾರ್ಕ್ಸಿಗೆ ಕೇಳ್ತಾರೆ. ಒಟ್ಟಾರೆ ಒಂದು 4 ಮಾರ್ಕ್ಸಿಗೆ ಬರುತ್ತೆ. ದ ರೈಟ್ ಆನ್ಸರ್ ಈಸ್ ಅಂದರೆ ಟು ಪ್ಲೇ ವಿತ್ ಸಮ್ ಒನ್ಸ್ ಫೀಲಿಂಗ್, ಇನ್ನೊಬ್ಬರ ಫೀಲಿಂಗ್ ಸೆಂಟಿಮೆಂಟ್ಸ್ ಜೊತೆಗೆ ಆಟ ಆಡೋದು. ದ ರಿಯಲ್ ಮೀನಿಂಗ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ಇಫ್ ಯು ಸೇ ದಟ್ ಸಮ್ ಒನ್ ಈಸ್ ಪ್ಲೇಯಿಂಗ್ ಫಾಸ್ಟ್ ಆ್ಯಂಡ್ ಲೂಸ್ ಅಂದರೆ ಯು ಆರ್ ಎಕ್ಸ್ಪ್ರೆಸಿಂಗ್ ಡಿಸಪ್ರೂವಲ್. ಅವ್ರ ಮಾತನ್ನು ಒಪ್ಕೊಳ್ತಾ ಇಲ್ಲ, ಯು ಆರ್ ಡಿಸಪ್ರೂವಿಂಗ್ ಆಫ್ ದೆಮ್, ಬಿಹೇವಿಂಗ್ ಇನ್ ಡಿಸೀಟ್ಫುಲ್ ಆ್ಯಂಡ್ ಇಮ್ಮಾರಲ್ ಆ್ಯಂಡ್ ಇರ್ರೆಸ್ಪಾನ್ಸಿಬಲ್ ವೇ. ಅವ್ರು ಇರ್ರೆಸ್ಪಾನ್ಸಿಬಲ್ ಇದ್ದಾರೆ, ದೇ ಆರ್ ಇಮ್ಮಾರಲ್ ಆ್ಯಂಡ್ ದೇ ಆರ್ ಡಿಸೀಟ್ಫುಲ್ ಆ್ಯಂಡ್ ಯು ಆರ್ ಡಿಸಪ್ರೂವಿಂಗ್ ದೆಮ್. ಅವ್ರ ಮಾತನ್ನು, ಅವ್ರ ಕೃತಿಯನ್ನು ನೀವು ಒಪ್ತಾ ಇಲ್ಲ, ಈ ರೀತಿ ಆಗುತ್ತೆ. ಹಾಗಾದರೆ ಇಲ್ಲಿ ಕೊಟ್ಟಿರೋಂಥದ್ರೊಳಗೆ ಟು ಬಿಗೈಲ್ ಅದರ್ಸ್ ಸೂಟೇಬಲ್ ಅನಿಸುತ್ತೆ. ಟು ಪ್ಲೇ ವಿತ್ ಸಮ್ ಒನ್ಸ್ ಫೀಲಿಂಗ್, ಇನ್ನೊಬ್ಬರ ಫೀಲಿಂಗ್ ಜೊತೆ ಆಟ ಆಡೋದು, ಅದು ಕೂಡ ಸೂಕ್ತ ಆಗುತ್ತೆ. ಐ ಗೋ ಫಾರ್ ಸಿಗೆ ಹೋಗೋಣ. ಮುಂದಿನದಕ್ಕೆ ಹೋಗೋಣ. ಟು ಹ್ಯಾವ್ ಬ್ರಷ್ ವಿತ್ ಅಂತಂದರೆ ನೋಡಿ, ಬ್ರಷ್ ಇನ್ನು ಟು ಹ್ಯಾವ್ ಬ್ರಷ್ ವಿತ್ ಅಂದರೆ ಏನಾಗ್ಬೋದು ಮೀನಿಂಗು? ಟು ಸ್ಟಾರ್ಟ್ ಪೇಂಟಿಂಗ್, ಟು ಹ್ಯಾವ್ ಗುಡ್ ಆ್ಯಂಡ್ ಪ್ಲೀಸಿಂಗ್ ಟರ್ಮ್ಸ್, ಟು ಬಿ ಇಂಪ್ರೆಸ್ಡ್, ಟು ಹ್ಯಾವ್ ಅ ಸ್ಲೈಟ್ ಎನ್ಕೌಂಟರ್. ಟು ಹ್ಯಾವ್ ಬ್ರಷ್ ಅಂದರೆ ಅರ್ಥ ಏನಾಗುತ್ತೆ? ಓಕೆ, ಇಟ್ ಮೀನ್ಸ್ ಟು ಹ್ಯಾವ್ ಅ ಸ್ಲೈಟ್ ಎನ್ಕೌಂಟರ್. ಅವ್ರಿಗೆ ಫೇಸ್ ಟು ಫೇಸ್ ನೀವು ಫೇಸ್ ಮಾಡಲೇಬೇಕು ಅವ್ರನ್ನು. ಯು ಹ್ಯಾವ್ ಟು ಎನ್ಕೌಂಟರ್ ದೆಮ್. ಎನ್ಕೌಂಟರ್ ಅಂತಂದರೆ ಶೂಟೌಟ್ ಮಾಡೋದಂತಲ್ಲ, ಫೇಸ್ ಟು ಫೇಸ್ ಬಂದು ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಫೇಸ್ ಮಾಡೋದಕ್ಕೆ ಹ್ಯಾವ್ ಅ ಸ್ಲೈಟ್ ಎನ್ಕೌಂಟರ್ ಅಂತಾರೆ. ಓಕೆ, ಟು ಹ್ಯಾವ್ ಬ್ರಷ್ ವಿತ್ ಅಂತ. ಫಾರ್ ಎಕ್ಸಾಂಪಲ್, ಟು ಹ್ಯಾವ್ ಎನ್ ಎನ್ಕೌಂಟರ್ ಆರ್ ಕಮ್ ಇನ್ ಕಾನ್ಫ್ಲಿಕ್ಟ್ ವಿತ್, ಅವ್ರ ಜೊತೆಗೆ ಒಂದು ಸಣ್ಣ ಸಂಘರ್ಷ, ಸಣ್ಣ ಒಂದು ಫೈಟ್ ಬೇಕಾಗುತ್ತೆ. ಸ್ಟಾಪಲ್ಲಿ ಇದೆಲ್ಲ ಕಾಮನ್ ಕ್ವೈಟ್. ಟು ಪುಲ್ ಒನ್ ಸಾಕ್ಸ್ ಅಪ್, ನಿಮ್ಮ ಸಾಕ್ಸನ್ನು ನೀವು ಪುಲ್ ಔಟ್ ಮಾಡ್ತೀರಿ ಅಂದರೆ ಯು ಆರ್ ಪ್ರಿಪೇರಿಂಗ್, ಯು ಆರ್ ಟ್ರೈಯಿಂಗ್ ಹಾರ್ಡ್, ಯು ಆರ್ ಗೆಟಿಂಗ್ ರೆಡಿ, ಯು ಆರ್ ರೆಡಿ ಟು ಡಿಪಾರ್ಟ್. ಏನು ಬರುತ್ತೆ? ಇದು ಕೂಡ ಇಲ್ಲಿ ಗೆಟಿಂಗ್ ರೆಡಿ ಇದು ಕೂಡ ಸೂಕ್ತ ಅನಿಸುತ್ತೆ. ಟು ಪ್ರಿಪೇರ್ ಅದು ಕೂಡ ಸೂಕ್ತ ಅನಿಸುತ್ತೆ. ಟು ಟ್ರೈ ಹಾರ್ಡ್ ಅಂತ ಅನಿಸುತ್ತೆ. ಯಾವ್ದು ಬರುತ್ತೆ, ಯಾವ್ದು ಬರ್ಬೋದು? ಓಕೆ, ದ ರೈಟ್ ಆನ್ಸರ್ ಟ್ರೈ ಹಾರ್ಡ್. ತುಂಬ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ, ಬಟ್ ಯು ಥಿಂಕ್ ದಟ್ಸ್ ನಾಟ್ ಎನಫ್. ಅದು ಅಷ್ಟು ಸೂಕ್ತ, ನಾಟ್ ಗುಡ್ ಎನಫ್ ಅನಿಸುತ್ತೆ. ಯು ಪುಲ್ ಯುವರ್ ಸಾಕ್ಸ್ ಅಪ್ ಅಂದರೆ ಯು ಆರ್ ಟ್ರೈಯಿಂಗ್ ಹಾರ್ಡ್ ಅಂತ ಅರ್ಥ. ಟು ಪುಲ್ ಯುವರ್ ಸಾಕ್ಸ್ ಅಪ್ ಅಂತಂದರೆ ಟು ಮೇಕ್ ಎನ್ ಎಫರ್ಟ್ ಟು ಇಂಪ್ರೂವ್ ಯುವರ್ ವರ್ಕ್ ಆರ್ ಬಿಹೇವಿಯರ್ ಬಿಕಾಸ್ ಇಟ್ ಈಸ್ ನಾಟ್ ಗುಡ್ ಎನಫ್. He is going to have to pull up his socks up if he wants to stay in the team. Yes, if somebody want to stay in the
ಕಾಂಪಿಟೇಷನ್, ದೇ ಹ್ಯಾವ್ ಟು ಪುಲ್ ದೇರ್ ಸಾಕ್ಸ್ ಅಪ್. ದರ್ ಇಸ್ ನೋ ವೇ ಔಟ್. ನಿಮ್ಮನ್ನು ನೀವು ಸಾಕ್ಸ್ ಅಪ್ ಮಾಡ್ಕೊಳ್ಳೇಬೇಕಾಗುತ್ತೆ. ಓಕೆ, ಡಾಗ್ ಇನ್ ದ ಮ್ಯಾನೇಜರ್. ಏನಪ್ಪ ಡಾಗ್ ಇನ್ ದ ಮ್ಯಾನೇಜರ್? ವಿ ನೋ ದ ಡಾಗ್ ಆ್ಯಂಡ್ ಇನ್ ದ ಮ್ಯಾನೇಜರ್. ಇಟ್ ಮೀನ್ಸ್ ವಾಟ್? ಡಾಗ್ ಇನ್ ದ ಮ್ಯಾನೇಜರ್ ಅಂದರೆ ಏನು? To undersized bull, almost the shape of a dog. A dog that has no kennel of its own. A person who puts himself in the difficulties on account of other people. A person who prevents others from enjoying something useless to himself ಅಂತ ನೋಡಿ. ಟು ಡಾಗ್ ಇನ್ ದ ಮ್ಯಾನೇಜರ್, ಅಲ್ಲಿರೋ ಪದಗಳೇನು, ಅದಕ್ಕೆ ಅರ್ಥ ಏನು, ವಾಟ್ ಟು ಸೇ. ಮ್ಯಾನೇಜರ್, ಡಾಗ್ ಅಂದರೆ ನಿಮ್ಗೆ ಗೊತ್ತಿದೆ. ಡಾಗ್ ಅಂದರೆ ತುಂಬ ಫೇತ್ಫುಲ್ ಅನಿಮಲ್ ಅಲ್ವಾ. ಈ ಮ್ಯಾನೇಜರ್ ಅಂದರೆ ಇವನು ಕೂಡ ನಾವು ಅವನಿಗೆ ಸರ್ವ್ ಮಾಡೋಕ್ಕೆ, ನಮ್ಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಇಟ್ಕೊಂಡಿರೋಂಥ ಪರ್ಸನ್. ಈ ಮ್ಯಾನೇಜರ್ಸ್ ದ ಥಿಂಗ್ಸ್. ಹಾಗಾದರೆ ಇಲ್ಲಿ ಕೊಟ್ಟಿರೋದು ಟು ಅಂಡರ್ಸೈಜ್ಡ್ ಬುಲ್ ಆಲ್ಮೋಸ್ಟ್ ಶೇಪ್ ಆಫ್ ಅ ಡಾಗ್. ಡಾಗ್ ಇದೆ, ಅಲ್ಲಿ ಅದು ಇಲ್ಲ. ಯಾವ್ದು ಬರುತ್ತೆ ನಿಮಗೆ ಉತ್ತರ? ಯಾವ್ದು ಬರ್ಬೋದು? ಸಿ ಹೇಳ್ತಾ ಇದ್ದಾರೆ. ಆ ಪರ್ಸನ್ ಹೂ ಪುಟ್ಸ್ ಹಿಮ್ಸೆಲ್ಫ್ ಇನ್ ಡಿಫಿಕಲ್ಟೀಸ್ ಆನ್ ಅಕೌಂಟ್ ಆಫ್ ಅದರ್ ಪೀಪಲ್. ಇನ್ನೊಬ್ರಿಗೋಸ್ಕರ ಕಷ್ಟಪಡೋ ವ್ಯಕ್ತಿನ ನಾವು ಆ ಡಾಗ್ ಇನ್ ಮ್ಯಾನೇಜರ್ ಅಂತ ಹೇಳೋಕ್ಕಾಗುತ್ತಾ? ಈಸ್ ಇಟ್ ರೈಟ್? ಓ ನೋ. ದ ರೈಟ್ ಆನ್ಸರ್ ಈಸ್ ಅ ಗುಡ್ ಪರ್ಸನ್ ಹೂ ಪ್ರಿವೆಂಟ್ಸ್ ಅದರ್ಸ್ ಫ್ರಮ್ ಎಂಜಾಯಿಂಗ್ ಸಮಥಿಂಗ್ ಯೂಸ್ಲೆಸ್ ಟು ಹಿಮ್ಸೆಲ್ಫ್. ತನಗೇನು ಉಪಯೋಗ ಇಲ್ಲ, ಆದರೆ ಅವನು ಇನ್ನೊಬ್ರಿಗೂ ಕೂಡ ಅದನ್ನು ಏನು ಮಾಡ್ತಾಯಿಲ್ಲ, ಎಂಜಾಯ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಅಂಥ ಪರ್ಸನ್. ಆ ಡಾಗ್ ಇನ್ ದ ಮ್ಯಾನೇಜರ್ ಅಂದರೆ ಹೀ ಈಸ್ ಅ ಪರ್ಸನ್ ಹೂ ಪ್ರಿವೆಂಟ್ಸ್ ಅದರ್ಸ್. ಇನ್ನೊಬ್ರಿಗೆ ಅದನ್ನು ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಓಕೆ, ಆದರೆ ಅದು ಅವನಿಗೆ ಯೂಸ್ ಇದೆ, ಅವನಿಗೆ ಅದು ಯೂಸ್ಲೆಸ್, ಬಟ್ ಹಿ ಈಸ್ ನಾಟ್ ಲೆಟ್ಟಿಂಗ್ ಅದರ್ ಪೀಪಲ್ ಟು ಎಂಜಾಯ್ ಇಟ್. ದಟ್ ಕೈಂಡ್ ಆಫ್ ಪರ್ಸನ್ ಈಸ್ ನೋನ್ ಆ್ಯಸ್ ಡಾಗ್ ಇನ್ ದ ಮ್ಯಾನೇಜರ್. ಓ ನೋಡಿ ನೋಡಿರಿ, ಡಾಗ್ ಇನ್ ದ ಅ ಪರ್ಸನ್ ಹೂ ಈಸ್ ಸೆಲ್ಫ್ಲೆಸ್ಲಿ ವಿತ್ಹೋಲ್ಡ್ಸ್ ಕಂಟ್ರೋಲ್ಸ್ ಫ್ರಮ್ ಅದರ್ ಸಮಥಿಂಗ್ ಯೂಸ್ಲೆಸ್ ಟು ಹಿಮ್ಸೆಲ್ಫ್. ಅವನಿಗೇನು ಉಪಯೋಗ ಇಲ್ಲ, ಬಟ್ ಅವನು ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡಲ್ಲ ಅಂಥ ವ್ಯಕ್ತಿ. ಏನು ಹೇಳ್ತಾರೆ? ಓಕೆ, ಎನಿವೆ. ಟು ಸೆಟ್ ದ ಪೀಪಲ್ ಬೈ ಇಯರ್ಸ್. ಟು ಸೆಟ್ ದ ಪೀಪಲ್ ಬೈ ಇಯರ್ಸ್. ಟು ಬಾಕ್ಸ್ ದ ಪೀಪಲ್. ಟು ಇನ್ಸಲ್ಟ್ ಆ್ಯಂಡ್ ಡಿಸ್ಗ್ರೇಸ್ ದ ಪೀಪಲ್. ಟು ಪನಿಷ್ ಹೆವಿಲಿ. ಟು ಎಕ್ಸೈಟ್ ಪೀಪಲ್ ಇನ್ ಅ ಕ್ವಾರಲ್. ಏನು ಹಿಂಗಂದ್ರೆ ಏನಪ್ಪ? ಅಂದರೆ ಏನು? ಓಕೆ, ಟು ಸೆಟ್ ದ ಪೀಪಲ್ ಬೈ ಇಯರ್ಸ್ ಅಂದರೆ ಏನು? ಏನಾಗ್ಬೋದು ಉತ್ತರ? ಟು ಬಾಕ್ಸ್ ದ ಪೀಪಲ್. ಟು ಇನ್ಸಲ್ಟ್ ಆ್ಯಂಡ್ ಡಿಸ್ಗ್ರೇಸ್ ಪೀಪಲ್. ಟು ಪನಿಷ್ ಹೆವಿಲಿ. ಟು ಎಕ್ಸೈಟ್ ಪೀಪಲ್ ಇನ್ ಅ ಕ್ವಾರಲ್. ಇದು ಸರಿಯಾದ ಉತ್ತರ. ಇವನೇನು ಮಾಡ್ತಾನೆ, ಈ ಜಗಳ ಮಾಡ್ತಿರೋರನ್ನ ಇನ್ನೂ ಸ್ವಲ್ಪ ಎತ್ಕೊಡ್ತಾನೆ. ನಡೀಲಿ 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 ಅಂತಾನೆ ಅವನು, ಅಂಥ ವ್ಯಕ್ತಿ ನೋಡಿ. ಟು ಕಾಸ್, ಟು ಎಂಗೇಜ್ ಇನ್ ಅ ಸ್ಕ್ವಾಬಲ್, ಡಿಸ್ಪ್ಯೂಟ್ ಆರ್ ಆಲ್ಟ್ರಿಕೇಷನ್. ಏನೋ ಒಂದು ಸ್ಕ್ವಾಬಲ್ ಇದೆ, ಡಿಸ್ಪ್ಯೂಟ್ ಇದೆ, ಅದನ್ನು ಅವನು ಏನು ಮಾಡ್ತಾನೆ, ಹೆಚ್ಚು ಮಾಡ್ತಾನೆ, ಅದು ಕಾರಣ ಆಗ್ತಾನೆ. ಜನರಲಿ ಆ ಗ್ರೂಪ್ ಆಫ್ 2 or more ಪೀಪಲ್, ಇಬ್ಬರು ಮೂರು ಇರ್ತಾರೆ, ಒಬ್ರಿಗೆ ಹಚ್ಕೊಟ್ಟು ನೋಡೋದು. ಅಂತಾರೆ ಬೆಂಕಿ, ಇನ್ನೊಬ್ಬರು ಮನೆ ಬೆಂಕಿಯಲ್ಲಿ ಚಳಿ ಕಾಯಿಸ್ಕೊಳ್ಳೋಂಥ ವ್ಯಕ್ತಿತ್ವ ಆಗುತ್ತಿದೆಯಲ್ಲ. ಲಾಸ್ಟ್ ಕ್ವಶನ್ ಆಫ್ ದ ಡೇ. ಮತ್ತು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸು ಸೋಷಿಯಲ್ ಇದೆ, ಅದ ನಂತರ ಸೈಕಾಲಜಿ ಹೇಳ್ತೀನಿ. ಟು ಗಿವ್ ಚಾಪ್ಟರ್ ಆ್ಯಂಡ್ ವರ್ಸ್ ಫಾರ್ ಅ ಥಿಂಗ್ ಅಂತ. ಟು ಗಿವ್ ಚಾಪ್ಟರ್ ಆ್ಯಂಡ್ ವರ್ಸ್ ಫಾರ್ ಅ ಥಿಂಗ್. ಓ ನೋ ಯಾರ್. ಚಾಪ್ಟರ್ ಆ್ಯಂಡ್ ವರ್ಸ್ ಫಾರ್ ಅ ಥಿಂಗ್. ಟು ಪ್ರೊಡ್ಯೂಸ್ ದ ಪ್ರೂಫ್ ಆಫ್ ಸಮಥಿಂಗ್. ಟು eulogize the qualities of a thing. To make publicity of a thing. To attach artificial value to a thing ಅಂತ ಇದೆ. ಏನು ಬರುತ್ತೆ? ಓಕೆ, ಓಕೆ, ನೋಡಿ ಇಲ್ಲಿ
ಅದು ಅಟ್ಯಾಚ್ ಆರ್ಟಿಫಿಷಿಯಲ್ ವ್ಯಾಲ್ಯೂ ಆಫ್ ಟು ಅ ಥಿಂಗ್. ಆರ್ಟಿಫಿಷಿಯಲ್ ಅಂತಂದರೆ ಟು ಗಿವ್ ಸಮಥಿಂಗ್ ಇನ್ ಡೀಟೇಲ್, ಯಾವುದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಹೇಳೋದು, ತುಂಬ ಡೀಟೇಲಾಗಿ ಹೇಳೋದಕ್ಕೆ ಅಂತಾರೆ ಟು ಗಿವ್ ಚಾಪ್ಟರ್ ಆ್ಯಂಡ್ ವರ್ಸ್ ಫಾರ್ ಅ ಥಿಂಗ್ ಅಂತಾರೆ. ಈ ಕ್ವಶನ್ದು ನಾನು ನಿಮಗೆ ಬಿಡ್ತೀನಿ, ವಿತ್ ಎಕ್ಸ್ಪ್ಲೇಷನ್ ಬಿಡ್ತೀನಿ. ಯಾವುದನ್ನು ಚೂಸ್ ಮಾಡ್ತೀರಿ ನೀವು ಚೂಸ್ ಮಾಡಿ ಆನ್ಸರ್ ಮಾಡಿ. ಟು ಗಿವ್ ಚಾಪ್ಟರ್ ಆ್ಯಂಡ್ ವರ್ಸ್ ಫಾರ್ ಅ ಥಿಂಗ್ ಅಂದರೆ, ಇಫ್ ಯು ಸೇ ದಟ್ ಸಮ್ ಒನ್ ಗಿವ್ಸ್ ಯು ಅ ಚಾಪ್ಟರ್ ಆ್ಯಂಡ್ ವರ್ಸ್ ಆನ್ ಅ ಪರ್ಟಿಕ್ಯುಲರ್ ಸಬ್ಜೆಕ್ಟ್, ಒಂದು ಸಬ್ಜೆಕ್ಟ್ ಇದೆ, ಒಂದು ಕಂಟೆಂಟ್ ಇದೆ, ಅದ್ರ ಮೇಲೆ ಅವರು ಈ ರೀತಿ ಚಾಪ್ಟರ್ ಆ್ಯಂಡ್ ವರ್ಸ್ ಅಂತಂದರೆ ಯು ಆರ್ ಎಂಫಸೈಸಿಂಗ್ ದಟ್ ದೇ ಟೆಲ್ ಯು ಎವ್ರಿ ಡೀಟೇಲ್ ಅಬೌಟ್ ಇಟ್. ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಡೀಟೇಲಾಗಿ ಮಾಹಿತಿ ಕೊಟ್ಟಿದ್ದಾರೆ ಅಂತಂದಾಗ, ಫಾರ್ ಎಕ್ಸಾಂಪಲ್, ಶಿ ಕೇಮ್ ಹೋಮ್ ಆ್ಯಂಡ್ ಗಿವ್ ಮೀ ಚಾಪ್ಟರ್ ಆ್ಯಂಡ್ ವರ್ಸ್ ಅಬೌಟ್ ಗೋಯಿಂಗ್ ಟು ಹಿಸ್ ಪ್ಲೇಸ್ ಆಫ್ಟರ್ ಅ ಡ್ರಿಂಕ್. ನೋಡಿ, ಶಿ ಕೇಮ್ ಹೋಮ್ ಆ್ಯಂಡ್ ಗಿವ್ ಮೀ ಅ ಚಾಪ್ಟರ್ ಆ್ಯಂಡ್ ವರ್ಸ್ ಅಬೌಟ್ ಗೋಯಿಂಗ್ ಟು ಹಿಸ್ ಪ್ಲೇಸ್ ಆಫ್ಟರ್ ಅ ಡ್ರಿಂಕ್. ಡ್ರಿಂಕಿಗಂತ ಹೋದಂಥ ಆ ಪ್ಲೇಸ್ ಬಗ್ಗೆ ಅವಳು ಶಿ ಗೇವ್ ಚಾಪ್ಟರ್ ಆ್ಯಂಡ್ ಅ ವರ್ಸ್. ಹಂಗಂದರೆ ಈ ಚಾಪ್ಟರ್ ಆ್ಯಂಡ್ ವರ್ಸ್, ಗಿವಿಂಗ್ ಚಾಪ್ಟರ್ ಆ್ಯಂಡ್ ವರ್ಸ್ ಅಂದರೆ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವುದನ್ನು ಪಿಕ್ ಮಾಡ್ತೀರಾ ಅನ್ನೋದನ್ನು ನಾನು ನಿಮಗೆ ಕ್ವಶನ್ ಮಾರ್ಕನ್ನು ಇಟ್ಟು ಕೈ ಬಿಟ್ಟಿರ್ತೀನಿ. ನೀವು ಇದನ್ನು ಕಂಪ್ಲೀಟ್ ಮಾಡಿ ನೋಡೋಣ. ಇದಕ್ಕೆ ಯಾವುದು ಟು ಅಟ್ಯಾಚ್ ಆರ್ಟಿಫಿಷಿಯಲ್ ವ್ಯಾಲ್ಯೂ ಅಂತಿರೋ, ಟು ಮೇಕ್ ಪಬ್ಲಿಸಿಟಿ ಆಫ್ ಅ ಥಿಂಗ್ ಅಂತಿರೋ, ಟು ರಿಯಲೈಸ್ ಕ್ವಾಲಿಟೀಸ್ ಆಫ್ ಅ ಥಿಂಗ್ ಅಂತಿರೋ, ಟು ಪ್ರೊಡ್ಯೂಸ್ ಪ್ರೂಫ್ ಆಫ್ ಸಮಥಿಂಗ್ ಅಂತಿರೋ, ಏನಂತೀರಾ? ದಟ್ಸ್ ಅಪ್ ಟು ಯು. ಆನ್ಸರ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಆನ್ಸರ್ ಮಾಡೋಣ ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಇದ್ರ PDF